ಆಚಮನ ಆದ್ಮೇಲೆ ಪ್ರಾಣಾಯಾಮ ಮಾಡಬೇಕು ಅಂತ ನೋಡಿದ್ದೀವಿ. ಆ ಪ್ರಾಣಾಯಾಮವನ್ನ ಸಗರ್ಭ ಪ್ರಾಣಾಯಾಮ ಮಾಡಬೇಕಾದದ್ದು ವಿಹಿತ. ಆರೋಗ್ಯದ ರಕ್ಷಣೆಗಾಗಿ ಮಾಡುವಂತಹ ಬೇರೆ ಪ್ರಾಣಾಯಾಮಗಳೇನಿವೆ ಅಲ್ಲೆಲ್ಲ ಅಗರ್ಭವಾಗಿ ಅಂದ್ರೆ ಮಂತ್ರದ ಪುನರುಚ್ಚಾರ ಇಲ್ಲದೆ ಮಾಡುವಂತಹ ಪ್ರಾಣಾಯಾಮ ನಡೆದಿತ್ತು. ಆದ್ರೆ ಈ ಆಂಗಿಕದ ಭಾಗವಾಗಿ ನಾವೇನು ಆಚಮನ ಆದ್ಮೇಲೆ ಪ್ರಾಣಾಯಾಮ ಮಾಡ್ತೀವಿ ಅಲ್ಲಿ ಎಲ್ಲಾ ಕಡೆನೂ ಕೂಡ ಸಗರ್ಭ ಪ್ರಾಣಾಯಾಮವನ್ನೇ ಮಾಡಬೇಕು. ಅದರ ಋಷ್ಯಾದಿ ನ್ಯಾಸ ಈ ರೀತಿಯಾಗಿ ತುಂಬಾ ವಿಸ್ತೃತವಾಗಿ ಒಂದ್ ಕಡೆ ಕಾಣ್ತದೆ. ಪ್ರಣವಸ್ಯ ಪರಬ್ರಹ್ಮ ಋಷಿ ದೇವಿ ಗಾಯತ್ರಿ ಛಂದ ಪರಮಾತ್ಮ ದೇವತಾ. ಪ್ರಣವಕ್ಕೆ ಓಂಕಾರಕ್ಕೆ ಪರಬ್ರಹ್ಮನೇ ಋಷಿ, ದೇವಿ ಗಾಯತ್ರಿ ಅದರ ಛಂದಸ್ಸು, ಪರಮಾತ್ಮ ಆ ಓಂಕಾರದಿಂದ ಪ್ರತಿಪಾದನಾದಂಥ ಒಂದು ದೇವತಾ. ಯಾವುದೇ ಮಂತ್ರವನ್ನ ಆ ಮಂತ್ರದಿಂದ ಪ್ರತಿಪಾದ್ಯವಾದ ದೇವತೆ ಅದನ್ನು ಸ್ಮರಿಸ್ತಾ ಹೃದಯವನ್ನು ಮುಟ್ಟಬೇಕು. ಆ ಮಂತ್ರ ಯಾವ ಛಂದಸ್ಸಿನಲ್ಲಿ ಇರ್ತದೋ ಆ ಛಂದಸ್ಸನ್ನು ಹೇಳುವಾಗ ಮುಖವನ್ನು ಮುಟ್ಟಬೇಕು. ಮತ್ತೆ ಆ ಮಂತ್ರವನ್ನು ಕಂಡುಕೊಟ್ಟಿರ್ತಕ್ಕಂಥ ಋಷಿ ಏನಿದ್ದಾನೆ ಅವನನ್ನ ಸ್ಮರಿಸಿ ಹಣೆಯನ್ನು ಮುಟ್ಟಿ ಆತನಿಗೆ ತಲೆಬಾಗಬೇಕು. ಹೀಗೆ ಋಷಿ, ಛಂದಸ್ಸು ಮತ್ತೆ ದೇವತೆಗಳ ಸ್ಮರಣೆ ಇಲ್ಲದೆ ಇರುವಂತಹ ಮಂತ್ರ ನಷ್ಟ ಆಗಿ ಹೋಗ್ತದೆ, ಅದು ಫಲ ಕೊಡೋದಿಲ್ಲ ಅಂತ ಶಾಸ್ತ್ರದಲ್ಲಿರುವುದರಿಂದ ಮಂತ್ರ ದ್ರಷ್ಟಾರನಾದ ಋಷಿ, ಮಂತ್ರ ಯಾವ ಛಂದಸ್ಸಿನಲ್ಲಿದೆಯೋ ಆ ಛಂದಸ್ಸು, ಮತ್ತೆ ಆ ಮಂತ್ರ ಪ್ರತಿಪಾದನಾದ ದೇವತೆ, ಇದೆಲ್ಲವನ್ನು ಕೂಡ ನೆನಪು ಮಾಡ್ಕೊಳ್ಬೇಕು. ಈ ಓಂ ಭೂಹು, ಓಂ ಭುವಃ, ಓಂ ಸ್ವಹ ಇತ್ಯಾದಿ ಕಡೆಗಳಲ್ಲಿ ಓಂಕಾರ ಇದೆಯಲ್ಲ, ಆ ಓಂಕಾರಕ್ಕೆ ಪರಬ್ರಹ್ಮನೇ ಋಷಿ, ಅದಕ್ಕೆ ದೈವಿ ಗಾಯತ್ರಿ ಛಂದಸ್ಸು ಎಂಬುದು ಛಂದ. ಓಂಕಾರಕ್ಕೆ ಓಂಕಾರ ಅಥವಾ ಪ್ರಣವಕ್ಕೆ ಪ್ರತಿಪಾದನಾದ ದೇವತೆ ಪರಮಾತ್ಮನೇ. ಮುಂದೆ ಭೂಹು, ಭುವಃ, ಸ್ವಹ ಇತ್ಯಾದಿ 7 ವ್ಯಾಹೃತಿಗಳಿವೆಯಲ್ಲ, ಆ 7 ವ್ಯಾಹೃತಿಗಳಿಗೆ ವಿಶ್ವಾಮಿತ್ರ, ಜಮದಗ್ನಿ, ಭರದ್ವಾಜ, ಗೌತಮ, ಅತ್ರಿ, ವಸಿಷ್ಠ, ಕಶ್ಯಪ ಹೀಗೆ 7 ಜನ ಋಷಿಗಳು ಅಂತ ಕಂಡು ಬರ್ತದೆ. ಮತ್ತೆ ಗಾಯತ್ರಿ, ಉಷ್ಣಿಕ, ಅನುಷ್ಟುಪ, ಬೃಹತಿ, ಪಂಕ್ತಿ, ತ್ರಿಷ್ಟುಪ, ಜಗತಿ ಎಂಬುದಾಗಿ 7 ಛಂದಸ್ಸುಗಳು. ಭೂಹು, ಭುವಃ, ಸ್ವಹ, ಮಹಃ, ಜನಃ, ತಪಃ, ಸತ್ಯಂ ಅಂತ ಹೇಳಿವೆ. ಆ 7ಕ್ಕೆ 7 ಛಂದಸ್ಸುಗಳು. ಮತ್ತೆ ವಿಶ್ವಾಮಿತ್ರ, ಜಮದಗ್ನಿ, ಭರದ್ವಾಜ, ಗೌತಮ, ಅತ್ರಿ, ವಸಿಷ್ಠ, ಕಶ್ಯಪ ಅಂತ 7 ಜನ ಋಷಿಗಳು ಕೂಡ. ಹಾಗೆ ಅಗ್ನಿ, ವಾಯು, ಆದಿತ್ಯ, ಬೃಹಸ್ಪತಿ, ವರುಣ, ಇಂದ್ರ, ವಿಶ್ವದೇವತೆಗಳು, ಇವರು ದೇವತೆಗಳು. ಇವರು ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮನು ಅದರ ದೇವತೆ. ಗಾಯತ್ರಿಗೆ, ಅದರಲ್ಲಿ ಗಾಯತ್ರಿಯೂ ಕೂಡ ಇದೆ. ಈ ಭೂಹು, ಭುವಃ, ಸ್ವಹ ಅಂತ ನಾವು ಹೀಗೇನು ಜಪಿಸ್ತೀವಲ್ಲ, 7 ವ್ಯಾಹೃತಿಗಳಾದ ಬಳಿಕ ಗಾಯತ್ರಿಯೂ ಕೂಡ ಇದೆ. ಆ ಗಾಯತ್ರಿಗೆ ವಿಶ್ವಾಮಿತ್ರನೇ ಋಷಿ, ಗಾಯತ್ರಿ ಅದರ ಛಂದಸ್ಸು. ಗಾಯತ್ರಿಯಿಂದ ಪ್ರತಿಪಾದನಾದಂತಹ ದೇವತೆ ಅಂದ್ರೆ ಸ್ವಯಂ ಸವಿತಾ. ಗಾಯತ್ರಿ ಶಿರೋಮಂತ್ರ ಅಂತ ಒಂದಿದೆ ಕೊನೆಗೆ, ಓಂ ಆಪೋದ್ಯೋತ ರಸೋಮೃತಂ ಬ್ರಹ್ಮ ಭೂರ್ಭುವ ಸ್ವರೋಂ ಅಂತ. ಇದಕ್ಕೆ ಪ್ರಜಾಪತಿಯ ಋಷಿ, ಯಜುಸ್ ಅದರ ಛಂದಸ್ಸು, ಬ್ರಹ್ಮ, ಅಗ್ನಿ, ವಾಯು, ಆದಿತ್ಯರು ಇವರು ಅದಕ್ಕೆ ಋಷಿಗಳು. ಇವಿಷ್ಟನ್ನು ಸೇರಿಸಿ ಪ್ರಾಣಾಯಾಮದಲ್ಲಿ ನಾವು ಉಪಯೋಗ ಮಾಡಿಕೊಳ್ಳಬೇಕು ಅಂತ ಹೀಗೆ ಒಂದು ಮೂಲದಿಂದ ನನಗೆ ಕಂಡು ಬಂದದ್ದನ್ನ ಇಲ್ಲಿ ತಮ್ಮ ಎದುರಿಗೆ ಹಂಚ್ಕೋತಾ ಇದ್ದೇನೆ. ಭೂಹು ಮೊದಲಾದ 7 ವ್ಯಾಹೃತಿಗಳು, ಮುಂದೆ ಗಾಯತ್ರಿ ಮಂತ್ರ, ಮತ್ತೆ ಗಾಯತ್ರಿ ಶಿರೋಮಂತ್ರ. ಆ ಗಾಯತ್ರಿ ಶಿರೋಮಂತ್ರದಲ್ಲಿ ಓಂ ಆಪೋಜ್ಯೋತಿ ರಸೋಮೃತಂ ಬ್ರಹ್ಮ ಭೂರ್ಭುವ ಸ್ವರಂ ಇಷ್ಟಿವೆ. ಈಗ ಇಷ್ಟು ದೀರ್ಘವಾಗಿ ಋಷಿ, ಛಂದಸ್ಸು ಇತ್ಯಾದಿಗಳನ್ನು ನಿತ್ಯ ಪಠನ ಮಾಡಬೇಕು ಅಂತ ಕೇಳಿ ಬರ್ತದೆ. ಆದ್ರೆ ಅಷ್ಟು ದೀರ್ಘವಾಗಿ ನಮಗೀಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಪ್ರಣವಸ್ಯ ಪರಬ್ರಹ್ಮ ಋಷಿ ದೇವಿ ಗಾಯತ್ರಿ ಛಂದ ಪರಮಾತ್ಮ ದೇವತಾ ಪ್ರಾಣಾಯಾಮೇ ವಿನಿಯೋಗ ಅಂತ ನಾವೆಲ್ಲ ಮಾಡ್ತಾ ಇದ್ದೇವೆ. ಹೀಗೆ ಮಾಡ್ಲಿಕ್ಕೆ ಏನು ಕಾರಣ ಅಂದ್ರೆ, ಈ ಪ್ರಾಣಾಯಾಮದಲ್ಲಿ 10 ಓಂಕಾರಗಳನ್ನು ಹೇಳ್ತೇವೆ ನಾವು ಒಟ್ಟು. ಓಂ ಭೂಹು, ಓಂ ಭುವಃ, ಓಂ ಸ್ವಹ, ಓಂ ಮಹಃ, ಓಂ ಜನಃ, ಓಂ ತಪಃ, ಸತ್ಯಂ ಎಂಬುದಾಗಿ 7 ಓಂಕಾರಗಳನ್ನು ಹೇಳ್ತೇವೆ. ಮತ್ತೆ ಅಲ್ಲಿ ಗಾಯತ್ರಿ ಮಂತ್ರದಲ್ಲಿ 1 ಬಾರಿ ಓಂಕಾರವನ್ನು ಹೇಳ್ತೇವೆ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬಲ್ಲಿ ಅದು 1 ಓಂಕಾರ. 8 ಓಂಕಾರಗಳಾದವು. ಮುಂದೆ ಗಾಯತ್ರಿ ಶಿರೋಮಂತ್ರದಲ್ಲಿ ಓಂ ಆಪೋ ಜ್ಯೋತಿ ರಸೋಮೃತಂ ಬ್ರಹ್ಮ ಭೂರ್ಭುವ ಸ್ವಹ ಅಂತಿದೆ, ಅಲ್ಲಿ 9ನೇ ಓಂಕಾರ ಇದೆ. ಕೊನೆಗೊಮ್ಮೆ ಭೂರ್ಭುವ ಸ್ವರೋಂ ಅಂತಿರೋದ್ರಿಂದ 9 ಓಂಕಾರಗಳಾಗ್ತವೆ. ಇವು ಎಲ್ಲದಕ್ಕೂ ಕೂಡ ಋಷಿ ಛಂದಸ್ಸನ್ನು ಹೇಳುವುದು ತುಂಬಾ
ದೊಡ್ಡ ಕೆಲಸ ಆಗ್ತದೆ ಅಂತ ಹೇಳಿ ಈ ಎಲ್ಲ ಕಡೆ ಅನುಸ್ಯೂತವಾಗಿರುವಂಥದ್ದು ಯಾವುದಂದ್ರೆ ಓಂಕಾರ. ಅದು ಭೂಹು ಮೊದಲಾದ 7 ವ್ಯಾಹೃತಿಗಳಲ್ಲಿ ಓಂಕಾರ ಇದೆ, ಗಾಯತ್ರಿ ಮಂತ್ರದಲ್ಲಿ ಓಂಕಾರ ಇದೆ. ಮತ್ತೆ ಓಂ ಆಪೋ ಜ್ಯೋತಿ ರಸೋಮೃತಂ ಅನ್ನುವಂಥ ಆ ಒಂದು ಗಾಯತ್ರಿ ಶಿರೋಮಂತ್ರ ಏನಿದೆ ಅಲ್ಲೂ ಕೂಡ ಆ ಓಂಕಾರ ಕಂಡು ಬರ್ತದೆ. ಈ ಕಾರಣಕ್ಕಾಗಿ ಓಂಕಾರ ಎಲ್ಲ ಕಡೆ ಇರುವುದರಿಂದ ನಾವು ಪ್ರಣವಸ್ಸ ಪರಬ್ರಹ್ಮ ಋಷಿ ದೇವಿ ಗಾಯತ್ರಿ ಚಿಂದ ಪರಮಾತ್ಮ ದೇವತಾ ಅಂತ ಹೇಳಿ ಆ ಒಂದನ್ನು ಮಾತ್ರ ಈಗ ಪ್ರಾಣಾಯಾಮದಲ್ಲಿ ನಾವೇನು ಭೂಮಿ ಮೊದಲಾದವನ್ನು ಹೇಳ್ತೀವಿ ಅಲ್ಲಿ ಇಷ್ಟನ್ನ ಹೇಳಿ ಮುಂದೆ ಪ್ರಾಣಾಯಾಮ ಮಾಡುವುದು ರೂಢಿಯಲ್ಲಿ ಬಂದಿದೆ. ನಮಗೀಗಾಗಲೇ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿದೆ. ಬಲ ಮೂಗಿನಿಂದ ಶ್ವಾಸವನ್ನು ಹೊರಗೆ ಬಿಡಬೇಕು, ಮುಂದೆ ಎಡ ಮೂಗಿನಿಂದ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳಬೇಕು, ಮುಂದೆ ಕುಂಭಕ ಮಾಡಬೇಕು. ಆ ಕುಂಭಕದಲ್ಲಿ ಈ ದಶ ಪ್ರಣವ ಗಾಯತ್ರಿಯನ್ನ ಜಪಿಸಬೇಕು. ಸಂಧ್ಯಾವಂದನದ ಆರಂಭದಲ್ಲಿ 1 ಬಾರಿ, ಅರ್ಘ್ಯ ಪ್ರದಾನದ ಆರಂಭದಲ್ಲಿ 1 ಬಾರಿ, ಗಾಯತ್ರಿಯ ಜಪ ಆರಂಭದಲ್ಲಿ ಮತ್ತೆ ಗಾಯತ್ರಿ ಜಪ ಅನಂತರ ಗಾಯತ್ರಿ ಜಪದ ಆರಂಭದಲ್ಲಿ ಮತ್ತು ಉಪಸಂಹಾರದಲ್ಲಿ 3 ಬಾರಿ ಪ್ರಾಣಾಯಾಮ ಮಾಡಬೇಕು ಅಂತ ಕೇಳಿ ಬರ್ತದೆ. ಅದೆಷ್ಟೇ ಇರಲಿ, ನಾನು ಬೇರೆ ಒಂದು ಸಂಪ್ರದಾಯದ ಪ್ರಕಾರ ಕೇಳಿದ ಪ್ರಕಾರ ಒಟ್ಟಾರೆ 5 ಪ್ರಾಣಾಯಾಮಗಳನ್ನು ಒಂದು ಸಂಧ್ಯಾವಂದನದಲ್ಲಿ ಮಾಡಿದ್ರೆ ಸಾಕು. ಸ್ವಲ್ಪ ಹೆಚ್ಚಾಗಿ ಕೆಲವು ಕಡೆ ಮಾಡಬೇಕಾದಂತಹ ಪ್ರಸಂಗ ಬರಬಹುದು. ಸಂಧ್ಯಾವಂದನದ ಆರಂಭದಲ್ಲಿ, ಅರ್ಘ್ಯ ಪ್ರದಾನದ ಆರಂಭದಲ್ಲಿ, ಗಾಯತ್ರಿಯ ಪೂರ್ವಾಪರದಲ್ಲಿ ಮತ್ತೆ ಸಂಧ್ಯಾವಂದನ ಮುಗಿದ ಮೇಲೆ ಈ 5 ಮಾಡಬೇಕು. ಇಲ್ಲಿ ಒಂದು ಮೂಲದಲ್ಲಿ ಹೆಚ್ಚು ಮಾಡುವುದನ್ನು ವರ್ಣನೆ ಮಾಡಿದ್ದಾರೆ. ಒಂದು ಸಂಧ್ಯಾವಂದನದಲ್ಲಿ 8 ಬಾರಿ ಪ್ರಾಣಾಯಾಮ ಮಾಡುವುದನ್ನು ಒಂದು ಮೂಲದಲ್ಲಿ ಹೇಳ್ತಾರೆ. ಅದಿಲ್ಲದೆ ಹೋದ್ರೆ 5 ಕೂಡ ಮಾಡಬೇಕು. ಇದೊಂದು ಸತ್ಸಂಪ್ರದಾಯದಿಂದ ನಮಗೆ ತಿಳಿದು ಬಂದಿರುವಂತಹ ಪದ್ಧತಿ. ಈ ಕುಂಭಕ ಕಾಲದಲ್ಲಿ ದಶಪ್ರಣವ ಗಾಯತ್ರಿಯನ್ನು ಮಾಡಬೇಕು ಅಂತ ಏನು ಬಂತಲ್ಲ, ಆಗ ಅದಕ್ಕಿಂತ ಪೂರ್ವಭಾವಿಯಾಗಿ ಮೊದಲು ಶ್ವಾಸವನ್ನು ಹೊರಬಿಡುವಾಗ ಮತ್ತೆ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳುವಾಗ ಮನಸ್ಸನ್ನ ಮತ್ತೆ ನಮ್ಮ ವಾಗೀಂದ್ರಿಯವನ್ನ ಖಾಲಿ ಬಿಡುವುದಕ್ಕಿಂತ ಏನನ್ನಾದರೂ ಅಲ್ಲಿಯೂ ಮಂತ್ರವನ್ನು ಹೇಳುವುದು ಉಚಿತ. ಮಂತ್ರವನ್ನು ಹೇಳದೆ ಹೋದ್ರು ಭಗವಂತನ ನಾಮಸ್ಮರಣೆ ಮಾಡಿದ್ರು ಅದು ಭಗವತ್ ಪ್ರೀತಿಕರಣೆ ಇಲ್ಲ ಅಂತಲ್ಲ. ಆದ್ರೂ ಏನನ್ನಾದ್ರೂ ಒಂದು ಮಂತ್ರವನ್ನು ಹೇಳುವುದು ಉಚಿತ. ವಿಷ್ಣು ವಾಯುಚ ಸಂಸ್ಮರೇತ್ ಅಂತ ತಂತ್ರಸಾರದಲ್ಲಿ ಆ 4ನೇ ಅಧ್ಯಾಯದಲ್ಲಿ ವರ್ಣನೆ ಇದೆ. ಪ್ರಾಣಾಯಾಮ ಮಾಡುವಾಗೆಲ್ಲ ನಮ್ಮ ಶರೀರವನ್ನ ಆರೋಗ್ಯವಂತವಾಗಿ, ಶರೀರ, ಮನಸ್ಸು, ಆತ್ಮ ಇವೆಲ್ಲವನ್ನೂ ಕೂಡ ಆರೋಗ್ಯವಂತವಾಗಿ ಇಡಬೇಕಾದಂತಹ ಒಂದು ಅನುಗ್ರಹ ಮುಖ್ಯ ಪ್ರಾಣನ ಅಂತರ್ಯಾಮಿ ಆದಂತಹ ಆ ಪರಮಾತ್ಮನಿಂದ ನಮಗೆ ಬರಬೇಕು. ಅದಕ್ಕಾಗಿ ವಾಯುವನ್ನು ಸ್ಮರಿಸಬೇಕು ಮತ್ತೆ ವಿಷ್ಣುವನ್ನು ಕೂಡ ಸ್ಮರಿಸಬೇಕು. ಶ್ವಾಸವನ್ನು ಬಿಡುವಾಗ ಏನು ಹೇಳಬೇಕು ಮತ್ತು ಶ್ವಾಸವನ್ನು ತೆಗೆದುಕೊಳ್ಳುವಾಗ ಏನು ಹೇಳಬೇಕು ಅನ್ನುವುದಕ್ಕೆ ಎಲ್ಲಿಯೂ ಕೂಡ ಯಾವುದೇ ಒಂದು ಮಾರ್ಗದರ್ಶಿ ನಿಯಮ ಏನು ಕಂಡು ಬರೋದಿಲ್ಲ. ಅದು ನಮಗೆ ಬಿಟ್ಟದ್ದು. ಅದಕ್ಕಾಗಿ ನಾನೊಂದು ರೂಢಿಯನ್ನು ಮಾಡಿಕೊಂಡಿದ್ದೇನೆ. ಆ ರೂಢಿಯನ್ನು ತಮ್ಮೆದುರಿಗೆ ಹಂಚ್ಕೋತೇನೆ. ತಾವು ಆ ಥರ ತಮ್ಮ ಅನುಕೂಲಾನುಸಾರವಾಗಿ ರೂಢಿಯನ್ನು ಮಾಡಿಕೊಳ್ಬಹುದು. ನಾನು ಈಗಾಗಲೇ ಕಳೆದ ದಿವಸ ಹೇಳಿದೆ 5, 10 ಮತ್ತು 20 ಈ ಒಂದು ಅನುಪಾತದಲ್ಲಿ ನಾನು ಪ್ರಾಣಾಯಾಮ ಮಾಡ್ತೇನೆ ಅಂತ. 5, 10, 20 ಅಂದ್ರು, 16, 32, 64 ಅಂದ್ರು, ಇದೆಲ್ಲದರ ಅನುಪಾತ 1, 2, 4 ಆಗ್ತದೆ. ಅದೆಲ್ಲ ನಮಗೆ ಗೊತ್ತಿದ್ದೇ ಇದೆ. ನಾನು ಮಾಡುವಂತಹ 5, 10, 20ರ ಒಂದು ಪ್ರಾಣಾಯಾಮದಲ್ಲಿ 5 ಸೆಕೆಂಡ್ಗಳಷ್ಟು, 5 ಮಾತ್ರ ಕಾಲದಷ್ಟು ಬಲ ಮೂಗಿನಿಂದ ಶ್ವಾಸವನ್ನು ಹೊರಗೆ ಬಿಡ್ತೇವೆ. ಆ ಬಳಿಕ 10 ಮಾತ್ರ ಅಥವಾ 10 ಸೆಕೆಂಡ್ಗಳ ಕಾಲದಷ್ಟು ಎಡ ಮೂಗಿನಿಂದ ಶ್ವಾಸವನ್ನು ಒಳಗೆ ತಗೊಳ್ತೇವೆ. ಮುಂದೆ ಒಂದು 20 ಸೆಕೆಂಡ್ ಅಥವಾ 20 ಮಾತ್ರ ಕಾಲದಷ್ಟು ಶ್ವಾಸವನ್ನ ಒಳಗಿಟ್ಕೊಳ್ತೇವೆ. ಆ ಶ್ವಾಸವನ್ನು ಒಳಗಿಟ್ಕೊಂಡಾಗ, ಕುಂಭಕ ಮಾಡಿದಾಗ ಈ ದಶಪ್ರಣವ ಗಾಯತ್ರಿಯನ್ನ ಅಲ್ಲಿ ನಾವು ಪಠನ ಮಾಡಬೇಕು. ಅದಕ್ಕಿಂತ ಮುಂಚೆ 5 ಮತ್ತು 10 ಶ್ವಾಸ, ಅರ್ಥಾತ್ ಶ್ವಾಸವನ್ನು ಹೊರಗೆ ಬಿಡುವುದು ತುಂಬ ಒಳಗೆ ತೆಗೆದುಕೊಳ್ಳುವುದಿದೆಯಲ್ಲ, ಆಗ ಆ 5 ಅನ್ನುವ ಸಂಖ್ಯೆಯಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಂಥ ಪ್ರಾಣನ 5 ರೂಪಗಳನ್ನ ಮೊದಲು ನಾನು ಅನುಸಂಧಾನಕ್ಕೆ ತಂದುಕೊಳ್ತೇನೆ. ಮುಂದೆ 10 ಸೆಕೆಂಡ್ಗಳಷ್ಟು ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳುವುದು ಏನಿದೆಯಲ್ಲ, ಆಗ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅನ್ನುವಂಥ 10 ರೂಪಗಳನ್ನ
ನಾನು ಅನುಸಂಧಾನಕ್ಕೆ ತಂದುಕೊಳ್ತೇನೆ. ಇವೆಲ್ಲ ಕೇವಲ 1, 2, 3, 4 ಅಂತ ಎಣಿಸುವುದ್ರ ಬದಲು ಆ ಮಂತ್ರಗಳನ್ನು ಹೇಳ್ತಾ ಹೋಗ್ಬಿಟ್ರೆ ಆ ಎಣಿಸಿದಂತೆನೂ ಆಯಿತು, ಭಗವಂತನ ಮತ್ತೆ ಮುಖ್ಯ ಪ್ರಾಣನ ಸ್ಮರಣವೂ ಕೂಡ ಆಯಿತು. ಇಂಥ ಒಂದು ಉದ್ದೇಶ ಅದರ ಹಿಂದೆ ಇದೆ. ಮತ್ತೆ 20 ಅಂತ ನಾವು ಅಲ್ಲಿ 20 ಸೆಕೆಂಡ್ನಷ್ಟು ಕಾಲ ಕುಂಭಕವನ್ನು ನಾನು ಮಾಡಬೇಕಾಗ್ತದಲ್ಲ, ಆಗ ಭೂಹು ಓಂ ಭೂಹು ಓಂ ಭೂಹ ಓಂ ಸ್ವಹ ಓಂ ಮಹ ಓಂ ಜನಃ ಓಂ ತಪಃ ಓಂ ಸತ್ಯಂ, ಇಲ್ಲಿಗೆ 7 ಸೆಕೆಂಡ್ ಆಗ್ತದೆ. ಇದನ್ನ ನೀವು ಕೂಡ ಗಮನಿಸಿ ನೋಡಬೇಕು. ಮುಂದೆ ಗಾಯತ್ರಿ ಮಂತ್ರ ಇದೆ. ಗಾಯತ್ರಿ ಮಂತ್ರದಲ್ಲಿ 3 ಪಾದಗಳಿವೆ. ಆ 3 ಪಾದಗಳನ್ನ ಆ 3 ಸೆಕೆಂಡ್ಗಳಿಗೆ ಹೊಂದಿಸ್ಕೊಳ್ತೇನೆ. ತತ್ಸವ ಓಂ ತತ್ಸವಿತುರ್ವರೆಣ್ಯಂ ಒಂದು ಪಾದ, ಭರ್ಗೋ ದೇವಸಿ ಧೀಮಹಿ ಅಂತ ಇನ್ನೊಂದು ಪಾದ, ಧಿಯೋಯೋನಃ ಪ್ರಚೋದಯಾತ್ ಅಂತ ಹೇಳಿ ಮತ್ತೊಂದು ಪಾದ. ಹೀಗೆ ಅಲ್ಲಿಗೆ 10 ಸೆಕೆಂಡ್ ಆದವು. 7 ವ್ಯಾಹೃತಿಗಳು ಪ್ಲಸ್ 3 ಪಾದಗಳು 10 ಸೆಕೆಂಡ್ಗಳಾದವು. ಇನ್ನೂ 10 ಸೆಕೆಂಡ್ ಬಾಕಿ ಇದೆ. ಆಗ ಈ ಗಾಯತ್ರಿ ಶಿರೋಮಂತ್ರವನ್ನು ಅಲ್ಲಿ ಹೇಳ್ತೇನೆ. ಓಂ ಆಪೋ ಜ್ಯೋತಿ ರಸಃ ಅಮೃತಂ ಬ್ರಹ್ಮ ಭೂರ್ಭುವಃ ಸ್ವಃ ಓಂ, ಇಲ್ಲಿ 10 ಆಗ್ತವೆ. ಹೀಗೆ 7 ವ್ಯಾಹೃತಿಗಳು ಪ್ಲಸ್ ಗಾಯತ್ರಿಯ 3 ಪಾದಗಳು ಪ್ಲಸ್ ಈ ಗಾಯತ್ರಿ ಶಿರೋಮಂತ್ರದ ಓಂಕಾರದಿಂದ ಆರಂಭ ಮಾಡಿಕೊಂಡು, ಓಂಕಾರ 1, ಆಪಹ 2ನೇದ್ದು, ಜ್ಯೋತಿ 3ನೇದ್ದು, ರಸಃ 4ನೇದ್ದು, ಅಮೃತಂ ಅಂತ 5ನೇದ್ದು, ಬ್ರಹ್ಮ 6ನೇದ್ದು, ಭೂಹು 7ನೇದ್ದು, ಭುವಃ 8ನೇದ್ದು, ಸ್ವಹ 9ನೇದ್ದು, ಮತ್ತೆ ಕೊನೆಯದಾಗಿ ಓಂಕಾರ ಎಂಬುದು 10ನೇದ್ದು. ಹೀಗೆ 7, 3 ಪ್ಲಸ್ 10 ಎಲ್ಲ ಸೇರಿ 20 ಆಗ್ತವೆ. ಹೀಗೆ 20 ಸೆಕೆಂಡ್ಗಳ ಕಾಲ ಅಥವಾ 20 ಮಾತ್ರಾಗಳ ಕಾಲ ನಾನು ಕುಂಭಕವನ್ನು ಮಾಡಬೇಕಾದಾಗ ಈ 7 ವ್ಯಾಹೃತಿಗಳನ್ನ ಮತ್ತೆ ಗಾಯತ್ರಿಯ 3 ಪಾದಗಳನ್ನ ಮತ್ತೆ ಗಾಯತ್ರಿ ಶಿರೋಮಂತ್ರದ 10 ಭಾಗಗಳನ್ನ ನಾನು ಹೇಳುವುದನ್ನು ರೂಢಿ ಮಾಡಿಕೊಂಡಿದ್ದೇನೆ. ಅದಕ್ಕಾಗಿಯೇ 5, 10 ಮತ್ತು 20 ಅನ್ನುವ ಅನುಪಾತಕ್ಕಿಂತ ಹೆಚ್ಚಿನದನ್ನು ನಾನು ಇನ್ನೂ ಕೂಡ ರೂಢಿ ಮಾಡಿಕೊಂಡಿಲ್ಲ. ಹೀಗೆ ಇದು ಈ ಸಂಧ್ಯಾವಂದನದಲ್ಲಿ ನಾವು ಮಾಡುವಂತಹ ಪ್ರಾಣಾಯಾಮದಲ್ಲಿ ಹೇಗೆ ಮಂತ್ರಗಳನ್ನು ಉಚ್ಚರಿಸಬೇಕು ಅನ್ನುವುದರ ಒಂದು ವಿಧಾನ. ನಾವು ನಾರಾಯಣ ಅಷ್ಟಾಕ್ಷರ ಮೊದಲಾದ ಬೇರೆ ಬೇರೆ ಜಪಗಳನ್ನು ಮಾಡ್ತೇವಲ್ಲ, ಅಲ್ಲಿ ಎಲ್ಲಾ ಕಡೆನೂ ಕೂಡ ನಾರಾಯಣ ಅಷ್ಟಾಕ್ಷರ, ಕೃಷ್ಣ ಷಡಕ್ಷರ ಮೊದಲಾದ ಮಂತ್ರಗಳ ಜಪದಲ್ಲಿ ಆದ್ಯಂತಗಳಲ್ಲಿ ಪ್ರಾಣಾಯಾಮ ಮಾಡುವಾಗ ಕುಂಭಕದಲ್ಲಿ ಆಯಾ ಮಂತ್ರಗಳನ್ನೇ ಜಪಿಸಬೇಕು ಅಂತ ವಿಧಾನ ಇದೆ. ಸದ್ಯ ನಾವೀಗ ತಿಳಿದುಕೊಂಡಂತೆ ಆ ಎಲ್ಲ ಬೇರೆ ಬೇರೆ ಮಂತ್ರಗಳನ್ನು ಜಪ ಮಾಡುವವರು ದಿವಸ 16 ಮಂತ್ರಗಳನ್ನು ಜಪ ಮಾಡುವವರು ಇದ್ದಾರೆ, 5 ಮಂತ್ರಗಳನ್ನ 10 ಮಂತ್ರಗಳನ್ನೆಲ್ಲ. ಅಲ್ಲಿ ಆ ಪ್ರಾಣಾಯಾಮ ಮಾಡುವುದು ಬಹಳ ಕಡಿಮೆನೇ. ಈಗ ಅಲ್ಲಿ ಯಾರು ಪ್ರಾಣಾಯಾಮವನ್ನು ಮಾಡ್ತಾ ಇಲ್ಲ, ಕೇವಲ ಒಂದು ಮೂಗಿನ ಸ್ಪರ್ಶ ಮಾಡಿ ಬಿಟ್ಟು ಬಿಡ್ತಾರೆ ಪ್ರಾಣಾಯಾಮದ ಸಂಕೇತವಾಗಿ. ಕನಿಷ್ಠ ಪಕ್ಷ ಸಂಧ್ಯಾವಂದನದಲ್ಲಿ ಒಂದು ಸಂಧ್ಯಾವಂದನದಲ್ಲಿ 5 ಬಾರಿ, ಒಟ್ಟು 3 ಸಂಧ್ಯಾವಂದನಗಳಲ್ಲಿ 15 ಪ್ರಾಣಾಯಾಮಗಳನ್ನಾದ್ರೂ ನಿತ್ಯ ಮಾಡುವುದು ನಮಗೆ ವಿಹಿತ. ಈ 15 ಪ್ರಾಣಾಯಾಮಗಳನ್ನಾದ್ರೂ ಮಾಡಬೇಕು. ಉಳಿದಂತೆ ದೇವ್ರ ಪೂಜೆ, ಸಂಧ್ಯಾವಂದನೆ ನಾನು ಕಳೆದ ದಿವಸ ಹೇಳಿದಂತೆ ದೇವ್ರ ಪೂಜೆ, ಬ್ರಹ್ಮಯಜ್ಞ, ವೈಶ್ವದೇವ, ಬಲಿಹರಣ, ಉಪಾಸನ ಇತ್ಯಾದಿ ಕಡೆಗಳಲ್ಲಿ ಮತ್ತೆ 5 ಪ್ರಾಣಾಯಾಮಗಳೇನಿವೆ ಅಲ್ಲಿ ಬೇರೆ ಬೇರೆ ಪ್ರಾಣಾಯಾಮಗಳನ್ನ ಬೇರೆ ಬೇರೆ ಮಂತ್ರಗಳನ್ನು ಜಪ ಮಾಡುವಾಗೆಲ್ಲ ಪ್ರಾಣಾಯಾಮ ಮಾಡಿದರೆ ಪ್ರತಿನಿತ್ಯ 20ಕ್ಕಿಂತ ಹೆಚ್ಚು ಪ್ರಾಣಾಯಾಮಗಳು ಆಗ್ತವೆ. ಈ ಸ್ತ್ರೀಯರು ಈ ಮಂತ್ರವನ್ನು ಜಪ ಮಾಡುವಾಗ ಗಾಯತ್ರಿ ಮಂತ್ರವನ್ನು ಅವರಿಗೆ ಹೇಳಲಿಕ್ಕೆ ಅಧಿಕಾರ ಇರೋದಿಲ್ಲ. ಆದ್ರಿಂದಾಗಿ ಅವರು ಸ್ತ್ರೀಯರು ಹೇಳಬೇಕಾದಂತಹ ಒಂದು ಗಾಯತ್ರಿ ಮಂತ್ರ ಇದೆ. ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿಗೋಚರೆ ಪ್ರೇರಯೇತ್ ತಸ್ಯ ತದ್ಗರ್ಭಃ ತದ್ವರೇಣ್ಯಂ ಉಪಾಸ್ಮಹೆ ಅನ್ನುವಂಥ ಒಂದು ಮಂತ್ರ ಏನಿದೆಯಲ್ಲ, ಆ ಮಂತ್ರವನ್ನ ಆ ಕುಂಭಕ ಕಾಲದಲ್ಲಿ ಹೇಳಿದ್ರೆ ಸೂಕ್ತ ಆದಿತ್ತು ಅಂತ ನಂದು ಸಲಹೆ. ಈ ಮುಂದೆ ಆ ಎಲ್ಲ ಅವಯವದ ಅರ್ಥಗಳನ್ನ ನಾವು ಒಂದು ಬಾರಿ ಚಿಂತಿಸೋಣ. ಓಂ ಅಂತಿದೆ, ಆ ಓಂಕಾರಕ್ಕೆ ಅಕಾರೇಣ ಅಧಿಕಂ ಪ್ರೋಕ್ತಂ ಉಕಾರೇಣ ಉತ್ತಮುಚ್ಯತೆ ತಥಾ ಮಿತಂ ಸರ್ವವೇದೈಹಿ ಓಂಕಾರೇಣ ಅಭಿಧೀಯತೆ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಏನು ವರ್ಣನೆ ಮಾಡ್ತಾರೆ. ಆ ದೃಷ್ಟಿಯಿಂದ ಅ ಉ ಮ ಈ ಮೂರನ್ನು ಕೂಡಿಸಿದಾಗ ಓಂ ಅಂತ ಆಗ್ತದೆ.
ಅಕಾರದಿಂದ ಪರಮಾತ್ಮ ಅಧಿಕ ಎಂಬ ಅಭಿಪ್ರಾಯ ಗೊತ್ತಾಗ್ತದೆ, ಗುಣದಿಂದ ಅಧಿಕ ಅಂತ ತಿಳ್ಕೋಬಹುದು. ಮತ್ತೆ ಉಕಾರದಿಂದ ಆತ ಉಚ್ಚ ಅನ್ನುವ ಒಂದು ಸ್ಮರಣೆ ಆಗ್ತದೆ, ಸ್ಥಾನದಿಂದ ದೃಷ್ಟಿಯಿಂದ ಆತ ಉಚ್ಚನಾಗಿದ್ದಾನೆ. ಮ ಅಂತನ್ನುವುದು ಆತ ವೇದ ಮಂತ್ರದಿಂದ ಎಲ್ಲ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ತಥಾ ಮಿತಂ ಸರ್ವವೇದೈಹಿ ಓಂಕಾರೇಣ ವಿಧೀಯತೆ. ಹೀಗೆ ಅ ಉ ಮ ಅನ್ನುವುದರ ಒಂದು ಸಮುದಾಯವೇ ಈ ಓಂಕಾರ. ಅದರ ಅರ್ಥವೂ ಕೂಡ ಇಷ್ಟ ಆಗಿದೆ. ಅದಲ್ಲದೆ ಐತರೇಯ ಉಪನಿಷತ್ನಲ್ಲಿ ಬಂದಿರುವಂತೆ ಸೃಷ್ಟಿಕರ್ತ ಬ್ರಹ್ಮನಾಮ ಯೋಸೃಜಿ ಚತುರಾನನಂ ಅಂತರ್ಯಾಮಿ ಚತುರ್ಮುಖಸ್ಯ ಸಹ ಅಕಾರಾರ್ಥ. ಚತುರ್ಮುಖನ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನೇ, ಜಗತ್ತನ್ನು ಸೃಷ್ಟಿ ಮಾಡಿರತಕ್ಕಂಥ ಪರಮಾತ್ಮನೇ, ಚತುರ್ಮುಖನನ್ನು ಸೃಷ್ಟಿಸಿರುವಂತಹ ಪರಮಾತ್ಮನೇ ಅಕಾರದಿಂದ ವಾಚ್ಯ. ಉಕಾರ ವಾಚ್ಯ ಸವಿಭು ವೈಕುಂಠಲೋಕ ಮಧ್ಯಾಸ್ಥೆ. ವೈಕುಂಠಲೋಕದಲ್ಲಿರುವಂತಹ ಆ ರೂಪ ಏನಿದೆ ಅದು ಆ ಉಕಾರದಿಂದ ವಾಚ್ಯವಾದದ್ದು. ಮಕಾರದಿಂದ ವಾಚ್ಯವಾದದ್ದು ರುದ್ರನಲ್ಲಿ ಇರುವಂತಹ ರೂಪ. ಇದೆಲ್ಲ ಐತರೇಯ ಉಪನಿಷತ್ನಲ್ಲಿ ಬಂದಿದೆ. ಅದರ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಕಾಣಿಸ್ತದೆ. ಅದರ ವಿವರ ಈ ಮುಂದಿನಂತೆ ಇದೆ. ಐತರೇಯ ಉಪನಿಷತ್ತಿನ ಒಂದು ಪ್ರಸಂಗ, ಅಲ್ಲಿ ಅಹೈತಿ ಬ್ರಹ್ಮ ತತ್ರಾಗತ ಮಹಮಿತಿ, ಅಕಾರದ ಅರ್ಥವ್ಯಾಪ್ತಿ, ಶೂನ್ಯ ಅಕಾರದ ಅರ್ಥವಲ್ಲ, ಮತ್ತೆ ಅಲ್ಲಿ ಸಂಧಿ ಯಾಕೆ ಮಾಡಲಿಲ್ಲ, ಅಕಾರ ಅಭಾವವನ್ನು ಹೇಳುವಂಥದ್ದಲ್ಲ, ಇದನ್ನೆಲ್ಲ ವಿವರಿಸುವಂತಹ ಒಂದು ಪ್ರಸಂಗ. ತತ್ವಸಾರ ಅನ್ನುವ ಗ್ರಂಥವನ್ನು ಆಚಾರ್ಯರೆಲ್ಲ ಉದ್ಧರಿಸ್ತಾರೆ. ಯತಃ ಅಕಾರಃ ಸದಾ ವಿಷ್ಣೋಃ ವಾಚಕತ್ವೇನ ಸಂಸ್ಥಿತಃ ತಸ್ಮಾತ್ ವರ್ಣತ್ರಯಾತ್ಮಾಯಂ ಪ್ರಣವೋಪಿ ತ್ರಯಾತ್ಮಕಂ ಹರಿಮೇವ ಸದಾ ವಕ್ತಿ ನೈವಾನ್ಯಂ ಕಂಚನ ಕ್ವಚಿತ. ಅಕಾರ ಭಗವಂತನನ್ನು ಹೇಳುತ್ತದೆ ಅಂತ ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆ ಅಕಾರದ ವ್ಯಾಖ್ಯಾನ ರೂಪವಾದಂತಹ ವರ್ಣತ್ರಯ ರೂಪವಾದಂತಹ ಅ ಉ ಮ ಎಂಬ ಅಕ್ಷರಗಳ ಸಮುದಾಯ ರೂಪವಾದಂತಹ ಈ ಓಂಕಾರ ಏನಿದೆ ಅದು ರೂಪತ್ರಯಾತ್ಮಕನಾದಂತಹ ಹರಿಯನ್ನೇ ವರ್ಣಿಸ್ತದೆ. ಬೇರೆ ಯಾರನ್ನೂ ಕೂಡ ಎಲ್ಲಿಯೂ ಅದು ವರ್ಣಿಸುವುದಿಲ್ಲ. ಅದು ಹೇಗೆ ಅಂದ್ರೆ, ಸೃಷ್ಟಿಕರ್ತ ಬ್ರಹ್ಮನಾಮ ಯೋಸೃಜಿ ಚತುರಾನನಂ ಅಂತರ್ಯಾಮಿ ವಿರಿಂಚಸ್ಯ ಸಹ ಅಕಾರಾರ್ಥ ಜನಾರ್ದನ. ಚತುರ್ಮುಖ ಸೃಷ್ಟಿಯನ್ನು ಮಾಡಿರುವಂತಹ ಪರಮಾತ್ಮನೇ ಸೃಷ್ಟಿಯನ್ನು ಮಾಡ್ತಾನೆ. ಆ ಸೃಷ್ಟಿ ಮಾಡುವಾಗ ಅವನಿಗೆ ಬ್ರಹ್ಮ ಅಂತಾನೆ ಹೆಸರಿದೆ. ಬ್ರಹ್ಮನಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಆ ಬ್ರಹ್ಮನನ್ನ ಮೊದಲು ಸೃಷ್ಟಿ ಮಾಡಿದ್ದಾನೆ. ಆ ಜನಾರ್ದನನೇ ಆ ಅಕಾರದ ಅರ್ಥವಾಗಿದ್ದಾನೆ. ಈ ಭಗವಂತನೇ ಇನ್ನೊಂದು ರೂಪದಿಂದ ವೈಕುಂಠದಲ್ಲಿ ಕೂಡ ಇದ್ದಾನೆ. ವೈಕುಂಠಲೋಕೆ ಆಸ್ಥೆ ಸಹ ದ್ವಿತೀಯ ಉಪುಷಾ ಹರಿಹಿ ಉಕಾರವಾಚ್ಯ ಸವಿಭು. ಆ ಪ್ರಭು ಉಕಾರದಿಂದ ವಾಚ್ಯನಾಗಿ ವೈಕುಂಠದಲ್ಲಿದ್ದಾನೆ. ಮತ್ತೆ ನೃಸಿಂಹೋ ರುದ್ರನಾಮಕಃ ರೌದ್ರತ್ವಾತ್ ಶಿವಸ್ಯಾಪಿ ಸೃಷ್ಟಾ ಸಂಹಾರ ನಾಮಕಃ ಅಂತರ್ಯಾಮಿ ಶಿವಸ್ಯಾಪಿ ಮಕಾರಾರ್ಥಃ ಪ್ರಕೀರ್ತಿತಃ. ಇವಂ ತ್ರಿಯಾತ್ಮಕಂ ವಿಷ್ಣು ಪ್ರಣವೋಯಂ ತ್ರಿಯಾತ್ಮಕಃ. ಈ ಶಿವನನ್ನು ಸೃಷ್ಟಿ ಮಾಡಿರುವಂತಹ, ಶಿವನಿಗಿಂತಲೂ ಭಯಂಕರನಾದಂಥ ಭಗವಂತನಿಗೆ ರುದ್ರ ಅಂತಾನೆ ಹೆಸರಿದೆ. ಯಾಕೆಂದ್ರೆ ರೌದ್ರತ್ವಾತ್, ಇವನು ಭಯಂಕರ ಸ್ವರೂಪನಾದ್ರಿಂದ ರುದ್ರ ಅನ್ನೋ ಹೆಸರಿದೆ ಅವನಿಗೆ. ಅವನು ರುದ್ರನ ಅಂತರ್ಯಾಮಿಯಾಗಿದ್ದಾನೆ. ಅವನೇ ಮಕಾರದಿಂದ ಪ್ರತಿಪಾದ್ಯನಾಗಿದ್ದಾನೆ. ಹೀಗೆ ಮಕಾರದಿಂದ ಆ ರುದ್ರನ ಅಂತರ್ಯಾಮಿಯಾಗಿರ್ತಕ್ಕಂಥ ನರಸಿಂಹ ರೂಪ ಎಂಬುದು ಪ್ರತಿಪಾದ್ಯವಾಗಿದೆ. ಉಕಾರದಿಂದ ಆ ವೈಕುಂಠದಲ್ಲಿರುವಂತಹ ಒಂದು ರೂಪ ಭಗವಂತನೊಂದು ಪ್ರತಿಪಾದಿತವಾಗಿದೆ. ಅಕಾರದಿಂದ ಬ್ರಹ್ಮನಲ್ಲಿ ಇರುವಂತಹ ರೂಪ ಎಂಬುದು ಪ್ರತಿಪಾದಿತವಾಗಿದೆ. ಜಗತ್ತನ್ನು ಸೃಷ್ಟಿ ಮಾಡುವಂತಹ ಬ್ರಹ್ಮನಲ್ಲಿರುವಂತಹ ಒಂದು ರೂಪ ಪ್ರತಿಪಾದಿತವಾಗಿದೆ. ಹೀಗೆ ಮೂರು ರೂಪವುಳ್ಳಂತಹ ಒಬ್ಬನೇ ವಿಷ್ಣು ಮೂರು ಅಕ್ಷರಗಳಿಂದ ಕೂಡಿದಂತಹ ಓಂಕಾರದಿಂದ ಪ್ರತಿಪಾದ್ಯನಾಗಿದ್ದಾನೆ. ಇದು ತತ್ವಸಾರ ಅನ್ನುವ ಒಂದು ಗ್ರಂಥದ ವಿವರಣ. ಇದಲ್ಲದೆ ಓಂಕಾರಕ್ಕೆ ಮತ್ತೊಂದು ಅರ್ಥವನ್ನು ಕೂಡ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ವರ್ಣನೆ ಮಾಡ್ತಾರೆ. ವಿಪ್ರ ವೇದಾಶ್ಚ ಯಜ್ಞಾಶ್ಚ ಯಸ್ಮಾದೂತಾ ಪರಸ್ಪರಂ ವಿಹಿತ ವಿಷ್ಣುನಾಥೇನ ವಿಷ್ಣುರೋಮಿ ಚುರಾಹೃತಃ ಅಂತ. ಬ್ರಾಹ್ಮಣರು ಮತ್ತೆ
ಯಜ್ಞಗಳು ಮತ್ತು ವೇದಗಳು ಈ ಮೂರು ಕೂಡ ಒಂದನ್ನು ಬಿಟ್ಟು ಒಂದಿಲ್ಲ. ಇದರಲ್ಲಿ ಯಾವುದೋ ಒಂದಕ್ಕೆ ಧಕ್ಕೆ ಬಂದ್ರೆ ಮತ್ತು ಉಳಿದಿದ್ದೆರಡು ತಮ್ಮ ಅಸ್ತಿತ್ವವನ್ನು ಕಳ್ಕೋತವೆ. ವೇದಗಳಿಲ್ಲದೆ ಹೋದ್ರೆ ಯಜ್ಞಗಳನ್ನು ಮಾಡ್ಲಿಕ್ಕಾಗೋದಿಲ್ಲ. ಬ್ರಾಹ್ಮಣರು ಕೂಡ ತಮ್ಮ ಬ್ರಾಹ್ಮಣ್ಯವನ್ನು ಕಳ್ಕೋತಾರೆ. ಹಾಗೆ ಯಜ್ಞಗಳು ಇಲ್ಲದೆ ಹೋದ್ರೆ ಆ ವೇದಗಳ ಪಠನಕ್ಕೆ ಅರ್ಥ ಇರೋದಿಲ್ಲ. ಕೇವಲ ವೇದ ಪಠನ ಮಾಡಿ ಯಜ್ಞಾದಿಗಳನ್ನು ಮಾಡದೆ ಹೋದ್ರೆ ಕ್ರಿಯಾಹೀನನಾದಂಥವನಿಗೆ ಬ್ರಾಹ್ಮಣತ್ವವೂ ಉಳಿಯೋದಿಲ್ಲ. ಅದರಿಂದ ಯಜ್ಞಗಳು ಕೂಡ ಬಹಳ ಮುಖ್ಯ. ಮತ್ತೆ ವೇದಗಳು ಇವೆ, ಯಜ್ಞಗಳು ಇವೆ. ಆದ್ರೆ ಅದನ್ನು ಮಾಡುವಂತಹ ಬ್ರಾಹ್ಮಣರು ಒಂದು ವೇಳೆ ಇಲ್ಲದೆ ಹೋದ್ರೆ ಆಗ ವೇದಗಳು ಮತ್ತು ಯಜ್ಞಗಳು ಕೂಡ ಉಳಿಯೋದಿಲ್ಲ. ಹೀಗಾಗಿ ಬ್ರಾಹ್ಮಣರು, ವೇದಗಳು ಮತ್ತು ಯಜ್ಞ ಇದೊಂದು ತ್ರಿಕೋನ. ಈ ತ್ರಿಕೋನವನ್ನ ಮಾಡಿಟ್ಟವನು ಭಗವಂತ. ಯಸ್ಮಾತ್ ಓತಾಹ ಮೂರನ್ನು ಕೂಡ ಒಂದಕ್ಕೊಂದು ಜೋಡಿಸಿ ಇಟ್ಟಿದ್ದಾನೆ. ಅದಕ್ಕಾಗಿ ಈ ಓತತ್ವವನ್ನು ಮಾಡಿದ್ದರಿಂದ ಅವನಿಗೆ ಓಂ ಎಂಬುದಾಗಿ ಹೆಸರಿದೆ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಮುಂದೆ ಭೂಹು, ಭುವಃ, ಸ್ವಹಃ, ಮಹಃ, ಜನಃ, ತಪಃ, ಸತ್ಯಂ ಅಂತ 7 ವ್ಯಾಹೃತಿಗಳಿವೆ. ಈ 7 ಲೋಕಗಳು ಕೂಡ ಈ ಹೆಸರಿನಿಂದ ಇವೆ. ಅವುಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಹರಿ, ಸತ್ಯ ಅಂತ 7 ರೂಪಗಳಿಂದ ಭಗವಂತ ಬಲಿಸಿದ್ದಾನೆ ಅಂತ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡ್ತಾರೆ. ಅಥವಾ ಈ ಭೂಹು, ಭುವಃ ಇತ್ಯಾದಿಗಳಿಗೆ ಭೂಹು ಅಂದ್ರೆ ಗುಣಪೂರ್ಣ, ಭುವಃ ಅಂದ್ರೆ ಸೃಷ್ಟಿಕರ್ತ, ಸ್ವಹ ಅಂದ್ರೆ ಪೂರ್ಣ ಸುಖ ಸ್ವರೂಪ, ಮಹಾಹ ಅಂತಂದ್ರೆ ಲೋಕಪೂಜ್ಯನಾದವನು, ಜನಃ ತಾನು ಹುಟ್ಟಿಲ್ಲದವನು, ನಮಗೂ ಕೂಡ ಪುನರ್ಜನ್ಮವಿಲ್ಲದಂತೆ ಮಾಡುವಂಥವನು, ತಪಃ ಅಂದ್ರೆ ಜ್ಞಾನರೂಪ, ಸತ್ಯಂ ಅಂದ್ರೆ ಈ ಮುಕ್ತಾಮುಕ್ತ ನಿಯಾಮಕ ಇತ್ಯಾದಿ ಅರ್ಥಗಳನ್ನ ಅದಕ್ಕೆ ನಾವು ಹೇಳಬಹುದಾಗಿದೆ. ಅದರ ಈ ಒಂದು ವಿಸ್ತೃತವಾದಂತಹ ರೂಪ ಈ ತರ ಇದೆ. ತೈತ್ರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ವ್ಯಾಹೃತಿಗಳ ಅರ್ಥ ಇದನ್ನೆಲ್ಲ ವರ್ಣನೆ ಮಾಡುವ ಒಂದು ಪ್ರಸಂಗ. ಭೂರಿತಿವ ಅಯಂ ಲೋಕಃ, ಭುವೈತ್ಯಂತರಿಕ್ಷಂ, ಸುವೈತ್ಯಸೌ ಲೋಕಃ, ಮಹ ಇತ್ಯಾದಿತ್ಯ ಅಂತ ಆ ಉಪನಿಷತ್ತಿನ ಒಂದು ಮೂಲ ಮಂತ್ರವೇ ಇದೆ. ಈ ಭಗವಂತ ಭೂಹು ಅಂತ ಕರೆಸ್ಕೊಂಡಿದ್ದಾನೆ. ಯಾಕೆಂದ್ರೆ ಸ್ಫೂರ್ತಿ ರೂಪತ್ವ. ಸ್ಫೂರ್ತಿ ಅಂದ್ರೆ ಸ್ವಪ್ರಕಾಶ ರೂಪನಾದವನು. ಅವನ ಆ ಜ್ಞಾನ ಏನಿದೆ, ಆ ಜ್ಞಾನ ಬೇರೆ ಯಾವುದೇ ಪ್ರಮಾಣದಿಂದ ಬಂದಿರುವಂಥದ್ದಲ್ಲ. ಬೇರೆ ಪ್ರತ್ಯಕ್ಷ ಆಗಮ ಇತ್ಯಾದಿ, ಪ್ರತ್ಯಕ್ಷ ಅನುಮಾನ ಆಗಮ ಮೊದಲಾದ ಪ್ರಮಾಣಗಳ ಅಗತ್ಯ ಅವನಿಗಿಲ್ಲ. ಸ್ಫೂರ್ತಿ ರೂಪನಾದ್ರಿಂದ, ಸ್ವಯಂ ಪ್ರಕಾಶ ರೂಪನಾದ್ರಿಂದ ಅವನಿಗೆ ಭೂಹು ಅಂತ ಹೆಸರು. ಭೂರಿ ವೀರ್ಯತ್ವತಃ ಭುವಃ, ಮಹಾಶಕ್ತಿಶಾಲಿ ಆದ್ರಿಂದ ಅವನಿಗೆ ಭುವಃ ಅನ್ನುವಂಥ ಹೆಸರಿದೆ. ಭುವಃ ಅನ್ನೋದಕ್ಕೆ ನಾನು ಇನ್ನೊಂದು ಅರ್ಥವನ್ನು ಹೇಳ್ತೇನೆ, ಅದು ಮುಂದೂ ಬರೋದಿದೆ. ಭೂರಿ ವೀರ್ಯ, ಭೂ ವ ಅನ್ನೋಲ್ಲಿ ವ ಅನ್ನೋದು ಶಕ್ತಿಯನ್ನು ಹೇಳ್ತದೆ, ವೀರ್ಯವನ್ನು ಹೇಳ್ತದೆ. ಭೂ ಅನ್ನೋದು ಬಹಳ ಅನ್ನೋದನ್ನು ಹೇಳ್ತದೆ. ಹೀಗೆ ಬಹಳ ಶಕ್ತಿ ಉಳ್ಳವನು, ಆದ್ರಿಂದ ಆತ ಭುವಃ. ಸುವಹ ಸುಬಲ ರೂಪತ್ವಾತ್. ಸುವಹ ಅಂತ ಅವನಿಗೆ ಹೆಸರು. ಯಾಕಂದ್ರೆ ಶ್ರೇಷ್ಠವಾದಂಥ ಬಲ ಆತನಿಗಿರೋದ್ರಿಂದ ಅವನನ್ನ ಸುವಹ ಅಂತ ಹೇಳ್ತಾರೆ. ಸು ಅಂದ್ರೆ ಇಲ್ಲಿ ಶ್ರೇಷ್ಠ ಅಂತ ಅರ್ಥ, ವ ಅಂದ್ರೆ ಬಲ ಅಂತ ಅರ್ಥ. ಈ ಬಲ ಮತ್ತು ವೀರ್ಯಗಳಿಗೆ ಹೀಗೆ ವ್ಯತ್ಯಾಸವನ್ನು ನಾವು ಅನುಸಂಧಾನ ಮಾಡ್ಕೋಬೇಕು ಈ ಮುಂದಿನಂತೆ. ಬಲ ಅಂದ್ರೆ ಸ್ವೇಚ್ಛೆಯಾಕೃತೇ ಬಲಂ, ತನ್ನ ಇಚ್ಛೆಗೆ ತಕ್ಕಂತೆ ಕೆಲಸವನ್ನು ಮಾಡುವಂತಹ ಒಂದು ಸಾಮರ್ಥ್ಯ. ಬೇರೆ ಯಾರು ಆತನನ್ನು ಇಂಥ ಕೆಲಸವನ್ನು ಮಾಡುವಂತ ಹೇಳಬೇಕಾಗಿಲ್ಲ, ತಾನಾಗಿಯೇ ತನ್ನ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವುದಕ್ಕೆ ಬಲ ಅಂತ ಹೇಳ್ತಾರೆ. ಇದನ್ನ ಮಹಾಭಾರತದಲ್ಲಿ ಹೇಳಿದ್ದಾರೆ, ಸ್ವೇಚ್ಛಾಕೃತೇ ಬಲಂ ಅಂತ. ಅದನ್ನ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದ್ ಕಡೆ ಉದ್ಧರಿಸ್ತಾರೆ. ಹಾಗಾಗಿ ಸುಬಲ ಅಂದ್ರೆ ತನ್ನ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವ ಶಕ್ತಿ ಉಳ್ಳವನು ಅಂತ, ಸ್ವಾತಂತ್ರ್ಯ ಉಳ್ಳವನು ಅಂತ ಅದರ ಅರ್ಥ ಆಗ್ತದೆ. ಆ ಸುಬಲ ಅನ್ನೋದನ್ನೇ ಈ ಸುವಹ ಅಂತ ಅನ್ನೋದು ಹೇಳ್ತದೆ. ಮುಂದೆ ವೀರ್ಯ ಅಂದ್ರೆ ಇನ್ನೊಬ್ಬರಿಗೆ ಮಣಿಯದೆ ಅವರನ್ನ ಸೋಲಿಸುವಂತಹ ಶಕ್ತಿ. ಬಲ ಅಂದ್ರೆ ತನ್ನ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವ ಶಕ್ತಿ. ವೀರ್ಯ ಅಂದ್ರೆ ಇನ್ನೊಬ್ಬರನ್ನ ಸೋಲಿಸುವಂತ, ಇನ್ನೊಬ್ಬರಿಗೆ
ಮಣಿಯದೇ ಇರುವಂತಹ ಶಕ್ತಿ. ಅದನ್ನೆಲ್ಲ ಬೇರೆ ಬೇರೆ ಪ್ರಸಂಗಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಆತ ಭೂರಿ ವೀರ್ಯ, ಪರಿಪೂರ್ಣವಾದಂತಹ ಪರಾಕ್ರಮ ಇರುವವನು ಅಂತ ಹೀಗಾದ್ರ ಅರ್ಥ. ಮಹಃ ಪೂರ್ಣತ್ವತೋ ವಿಭು, ಅವನಿಗೆ ಪೂರ್ಣತ್ವ ಇರುವುದರಿಂದ ಆತನನ್ನ ಮಹಃ ಅಂತ ವರ್ಣನೆ ಮಾಡಿದ್ದಾರೆ. ಇವು 4 ವ್ಯಾಹೃತಿಗಳ ಅರ್ಥ ಆದವು. ಇದಲ್ಲದೆ ಈ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಅದರ ಅರ್ಥವನ್ನು ಹೀಗೆ ವರ್ಣನೆ ಮಾಡ್ತಾರೆ. ಭೂಹು ಇತಿ ಶಿರಃ ಏಕಂ ಶಿರಃ ಏಕಮೇತದಕ್ಷರಂ ಭುವ ಇತಿ ಬಾಹು ದ್ವೌ ಬಾಹು ದ್ವೇ ಏತೆ ಅಕ್ಷರೆ ಸುವರಿತಿ ಪ್ರತಿಷ್ಠಾ ದ್ವೇ ಪ್ರತಿಷ್ಠೆ ದ್ವೇ ಏತೆ ಅಕ್ಷರೆ ತಸ್ಯ ಉಪನಿಷತ್ ಅಹಮಿತಿ ಹಂತಿ ಪಾಪ್ತಾನಂ ಜಹಾತಿ ಚ ಯ ಏವಂ ವೇದ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರುವಂತಹ ಮಾತು. ವಾಸುದೇವನ ಅವಯವಗಳನ್ನು ವರ್ಣನೆ ಮಾಡುವಂತಹ ಪ್ರಸಂಗ. ತಸ್ಯ ವಿಷ್ಣು ಶಿರೋನಾಮ, ಇದು ಆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯವಾಕ್ಯ. ಪರಮಾತ್ಮನ ಆ ಶಿರಸ್ಸು ಏನಿದೆ ಅದಕ್ಕೆ ಭೂಹು ಅಂತ ಹೆಸರು. ಭೂಹು ಅನ್ನೋದು ಪರಮಾತ್ಮನಿಗೆ ನಾಮ ಮಾತ್ರ ಅಲ್ಲ, ಪರಮಾತ್ಮನ ತಲೆಗೆ ಭೂಹು ಅಂತ ಹೆಸರು. ಯಾಕೆಂದ್ರೆ ಭಾವನಾತ್, ಜಗತ್ತನ್ನು ಸೃಷ್ಟಿಸುವುದರಿಂದ. ಭಾವನಂ ರಕ್ಷಣಂ ಪ್ರೋಕ್ತಂ, ಭಾವನ ಅಂದ್ರೇನೆ ರಕ್ಷಣೆ. ಅವನು ಹೇಗೆ ರಕ್ಷಣೆ ಮಾಡ್ತಾನಂದ್ರೆ ದೃಷ್ಟ್ಯಾ ವಾಚಾಚ ರಕ್ಷತೆ. ಈ ತಲೆಯಲ್ಲಿ, ತಲೆ ಅಥವಾ ಮುಖ ಏನಿದೆ ಅಲ್ಲಿಯೇ ನಮ್ಮ ಕಣ್ಣು ಇರುವುದು ಮತ್ತು ನಮ್ಮ ಬಾಯಿ ಇರುವುದು. ತನ್ನ ಕಣ್ಣೋಟದಿಂದ ಮತ್ತು ತನ್ನ ಮಾತಿನ ಉಪದೇಶದಿಂದ ಆತ ಈ ಜಗತ್ತನ್ನೆಲ್ಲ ರಕ್ಷಿಸ್ತಾ ಇದ್ದಾನೆ. ದೃಷ್ಟ್ಯಾ ವಾಚಾಚ ಅಂತ ಬಂದಿದೆಯಲ್ಲ, ಆ ವಾಕ್, ನಾವು ಅವನ ಮೂಗು ಅನ್ನುವಂಥ ಇನ್ನೊಂದು ಇಂದ್ರಿಯವನ್ನು ಕೂಡ ಅಲ್ಲಿ ತಿಳ್ಕೊಳ್ಬಹುದಾಗಿದೆ. ನಮಗೆ ಗೊತ್ತಿರುವಂತೆ ಹಯಗ್ರೀವ ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ಅಂತ ಕೇಳಿದೆವು ನಾವು. ಎಲ್ಲಾ ವಿದ್ಯೆಗಳನ್ನು ಮೂಗಿನಿಂದ ಮತ್ತೆ ಬಾಯಿಯಿಂದ ಆತ ಹೊರ ಹಾಕ್ತಿರ್ತಾನಂತ. ಮೂಗು ಇರುವುದು, ಬಾಯಿ ಇರುವುದು ಎಲ್ಲವೂ ಕೂಡ ಈ ತಲೆಯಲ್ಲಿಯೇ, ಕಣ್ಣಿರುವುದು ಅಲ್ಲಿಯೇ. ಹೀಗೆ ಇಲ್ಲಿ ಹೇಳಿರುವುದು ಕಣ್ಣು ಮತ್ತು ಬಾಯಿಯನ್ನ ದೃಷ್ಟ್ಯಾ ವಾಚಾಚ ಅಂತೇಳಿ, ಅದ್ರ ಜೊತೆ ನಾವು ಮೂಗನ್ನು ಕೂಡ ರಕ್ಷಣೆ ಇಲ್ಲಿ ತಿಳ್ಕೊಂಡ್ರೆ, ಮೂಗಿನ ಮೂಲಕ ಬಾಯಿಯ ಮೂಲಕ ಅನೇಕ ಶಾಸ್ತ್ರಗಳನ್ನ ಹೊರಹಾಕಿ ಕಣ್ಣೋಟದಿಂದ ನಮ್ಮನ್ನ ಆತ ರಕ್ಷಿಸ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ ತಿಳ್ಕೊಳ್ಳಬಹುದಾಗಿದೆ. ಮುಂದೆ ಉತ್ಪಾದನಾತ್ ಭುನಾನ ಸ್ಯಾತ್ ದಕ್ಷಿಣೋ ಬಾಹುರಸ್ಯತು. ಭೂವ ಅಂತಿದೆಯಲ್ಲ, ಭೂ ಅನ್ನುವುದು ಆತನ ಬಲಬಾಹುವನ್ನು ಹೇಳ್ತದೆ, ವ ಅನ್ನೋದು ಆತನ ಎಡಬಾಹುವನ್ನು ಹೇಳ್ತದೆ. ಯಾಕಂದ್ರೆ ಜಗತ್ತನ್ನ ಹುಟ್ಟಿಸುವುದರಿಂದ ಅವನ ಬಲಬಾಹುವಿಗೆ ಭೂ ಅಂತ ಹೆಸರು. ಜಗತ್ತನ್ನ ನಾಶಪಡಿಸುವುದರಿಂದ ಆತನ ಎಡಬಾಹುವಿಗೆ ವ ಅಂತ ಹೆಸರು. ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ ಮುಕ್ತಿದಾನೇನ ತಜ್ಞಾನಾತ್ ಸುವರಸ್ಯ ಪದದ್ವಯಂ. ಆ ಪರಮಾತ್ಮನ ಆ ಕಾಲುಗಳೇನಿವೆ ಅವಕ್ಕೆ ಸುವಹ ಅಂತ ಹೆಸರಂತೆ. ಯಾಕೆ ಸುವಹ ಅಂತ ಹೆಸರು ಅಂದ್ರೆ, ಸು ಅಂತಂದ್ರೆ ಆನಂದ ಅಂತ ಅರ್ಥ, ವ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಮುಕ್ತಿದಾನೇನ ತಜ್ಞಾನಾತ್, ನಮಗೆಲ್ಲರಿಗೂ ಕೂಡ ಮುಕ್ತಿಯನ್ನು ಕೊಟ್ಟು ಮೊದಲು ಜ್ಞಾನವನ್ನು ಕೊಟ್ಟು ಆ ಜ್ಞಾನದ ಫಲವಾಗಿ ಮುಕ್ತಿಯನ್ನು ಕೊಡುವಂಥವನು. ಆದ್ರಿಂದ ಅವನ ಪಾದವನ್ನ ಭಜನೆ ಮಾಡಿದವರಿಗೆ, ಪಾದವನ್ಯಾರು ಸು ವ ಅಂತ ಭಜನೆ ಮಾಡ್ತಾರೆ, ನಿನ್ನ ಈ ಪಾದಗಳೇ ನಮಗೆ ಜ್ಞಾನವನ್ನೂ ಕೊಡುವಂಥವು ಮುಕ್ತಿಯನ್ನೂ ಕೊಡುವವು ಅಂತ ಯಾರು ಭಜನೆ ಮಾಡ್ತಾರೆ ಅವರಿಗೆ ನೀನು ಮುಕ್ತಿಯನ್ನು ಕೊಡ್ತಿ ಮತ್ತೆ ಜ್ಞಾನವನ್ನು ಕೊಡ್ತೆ. ಜ್ಞಾನಗೋ ವಿಷ್ಣು ಜ್ಞಾನಿನ ಮೋಕ್ಷದಷ್ಟ ಸಹ. ಅಜ್ಞರಾದವರಿಗೆ ಜ್ಞಾನವನ್ನು ಕೊಡಬೇಕಾದವನು ಅವನೇ ಆಗಿದ್ದಾನೆ, ಜ್ಞಾನವನ್ನು ಕೊಟ್ಟ ಮೇಲೆ ಮೋಕ್ಷವನ್ನು ಕೊಡಬೇಕಾದವನು ಅವನೇ ಆಗಿದ್ದಾನೆ ಅಂತ ಪುರಾಣಗಳು ಆತನನ್ನ ವರ್ಣಿಸ್ತವೆ. ಪಾದಾವಸ್ಯ ಹಿ ತತ್ಪ್ರಾಪ್ತಿ ಮುಕ್ತಿರಿತ್ಯಭಿಧೀಯತೆ. ಹೀಗೆ ಎರಡು ಪಾದಗಳು ಕೂಡ ಸು ಮತ್ತು ವ ಅಂತ ಕರೆಸ್ಕೊಂಡಿವೆ. ಅಂತಹ ಪಾದಗಳ ಪ್ರಾಪ್ತಿಗೇನೆ ಮುಕ್ತಿ ಅಂತ ಎಲ್ಲ ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಭಗವಂತನ ಪಾದ ಸೇರುವುದು ಅಂತ ನಾವು ಎಲ್ಲ ಕಡೆ ಅದನ್ನೇ ಕೇಳಿರ್ತೇವೆ. ಇದಲ್ಲದೆ ತೈತ್ರಿಯ ಉಪನಿಷತ್ತಿನ ಭಾಷ್ಯದಲ್ಲಿ ಸ ಆತ್ಮ ಅಂಗಾಹ ನ್ಯನ್ಯ ದೇವತಾಹ ಅನ್ನುವಂಥ ಒಂದು ಪ್ರಸಂಗದಲ್ಲಿ ವ್ಯಾಹೃತಿ ಪ್ರತಿಪಾದ್ಯವಾದ ಭಗವಂತನ ರೂಪಗಳನ್ನು ವರ್ಣನೆ ಮಾಡುವಾಗ ಭಾಷ್ಯದಲ್ಲಿ ಆಚಾರ್ಯ ಹೇಗೆ ಹೇಳ್ತಾರೆ, ಭೂರಾದಿ ವ್ಯಾಹೃತಿ ಭಿಸ್ತು. ಭೂಹು ಮೊದಲಾದ 4 ವ್ಯಾಹೃತಿಗಳಿಂದ ಆ ಭಗವಂತನ 4 ರೂಪಗಳೇ ಪ್ರತಿಪಾದ್ಯವಾಗಿವೆ. ಆ ಭಗವಂತನ 4 ಅಂಗಗಳಿಗೆ, ತಲೆ, ಆತನ
ಎರಡು ತೋಳುಗಳು, ಎರಡು ಪಾದಗಳಿಗೆ ಭೂಹು ಭುವಃ ಸ್ವಹ ಅನ್ನುವ ಹೆಸರಿದೆ ಅಂತ ನಾವೀಗ ನೋಡಿದ್ವಿ ಬೃಹದಾರಣ್ಯಕ ಉಪನಿಷತ್ ಭಾಷ್ಯಕ್ಕನುಸಾರವಾಗಿ. ತೈತ್ರಿಯ ಉಪನಿಷತ್ ಭಾಷ್ಯಕ್ಕನುಸಾರವಾಗಿ 4 ರೂಪಗಳು ಆ ಭೂಹು ಭುವಃ ಸ್ವಹ ಮಹಃ ಅನ್ನುವ ಶಬ್ದದಿಂದ ವಾಚ್ಯವಾಗಿವೆ ಅಂತ ವರ್ಣಿಸ್ತಾರೆ. ವಾಸುದೇವಾಂತಂ ದೇಹ ಮಧ್ಯಗಃ ವಾಸುದೇವೋ ಮಹೋ ನಾಮ. ಈ ಮಹಃ ಎಂಬ ಹೆಸರಿನ ವಾಸುದೇವ ಆ ದೇಹದ ಮಧ್ಯಭಾಗವಾಗಿದ್ದಾನೆ. ನಾವು ನಮ್ಮ ಕಣ್ಣೆದುರಿಗೆ ಆ ನಾರಾಯಣನ ಇಡೀ ಶರೀರವನ್ನ ಚಿಂತಿಸಿಕೊಂಡ್ರೆ ಆ ದೇಹದ ಮಧ್ಯಭಾಗ ಅಂದ್ರೆ ಎದೆ, ಹೊಟ್ಟೆ ಮೊದಲಾದದ್ದೇನಿದೆ ಅದು ಈ ವಾಸುದೇವ. ಅದಕ್ಕೆ ಮಹಃ ಅಂತ ಹೆಸರು ಕೂಡ. ಮುಂದೆ ಭೂಹು ಅಂತ ಹೆಸರಿನ ಅನಿರುದ್ಧ ಆ ಭಗವಂತನ ಶಿರಸ್ಸಾಗಿದ್ದಾನೆ. ಅನಿರುದ್ಧ ಶಿರೋಮತಃ ಭೂರ್ನಾಮ. ಇದು ಭೂಹು ಅನ್ನೋದು ಮುಖ ಅಂತ ಹೇಳಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಕೂಡ ಬಂತು. ಅದೇ ಅನಿರುದ್ಧ ರೂಪ ಅಂತ ಇಲ್ಲಿ ವರ್ಣಿತ ಆಗಿದೆ ತೈತ್ರಿಯ ಉಪನಿಷತ್ನಲ್ಲಿ. ಮುಂದೆ ಭುವಃ ಎಂಬ ಹೆಸರಿನ ಪ್ರದ್ಯುಮ್ನ. ಆತ ನಾರಾಯಣನ 2 ಬಾಹುಗಳಾಗಿದ್ದಾನೆ. ಭಗವಂತನ ತೋಳುಗಳಿಗೇನೆ ಆ ಹೆಸರಿದೆ. ಮತ್ತೆ ಸುವಹ ಅನ್ನುವ ಸಂಕರ್ಷಣ, ಸುವ ಶಬ್ದದಿಂದ ವಾಚ್ಯನಾದಂತಹ ಸಂಕರ್ಷಣ ಆ ಭಗವಂತನ ಪಾದವಾಗಿದ್ದಾನೆ. ಇದು ಆ ಭಗವಂತನ ಒಂದೊಂದು ಅಂಗಾಂಗಗಳಿಗೂ ಕೂಡ ಹೆಸರಾಗಿದೆ. ನಾವಿದನ್ನು ವಿಚಾರ ಮಾಡಬೇಕು. ನಮ್ಮ ತಲೆ, ನಮ್ಮ ಕೈ, ನಮ್ಮ ಕಾಲು ಇದೆಲ್ಲ ಸೇರಿಯೇ ನಾವಿವತ್ತು ಇಂಥ ಒಂದು ಹೆಸರನ್ನು ಪಡ್ಕೊಂಡು ಈ ಭೂಲೋಕದಲ್ಲಿ ಒಂದು 60-70 ವರ್ಷ ಬದುಕಿದ್ದಿರ್ತೇವೆ. ನಮ್ಮ ತಲೆಗೊಂದು ಹೆಸರು, ಕೈಗೊಂದು ಹೆಸರು, ತಲೆಗೆ ತಲೆ ಅಂತ ಹೆಸರು, ಕೈಗೆ ಕೈ ಅಂತ ಹೆಸರು, ಕಾಲಿಗೆ ಕಾಲು ಅಂತ ಹೆಸರು ಹೊರತು ತಲೆಗೆ ಒಂದು ಯಾವುದೋ ದಿನೇಶ ಅಂತನೋ, ಕೈಗೆ ರಜನೀಶ ಅಂತನೋ, ಕಾಲಿಗೆ ದೇವದತ್ತ, ಮುಖಕ್ಕೆ ಯಜ್ಞದತ್ತ ಇತ್ಯಾದಿ ಹೆಸರುಗಳನ್ನು ಯಾರೂ ಇಟ್ಕೊಂಡಿರೋದಿಲ್ಲ ಈ ಜಗತ್ತಿನಲ್ಲಿ. ಹಾಗೆ ಯಾರಿಗೂ ಹೆಸರನ್ನು ಇಡೋದಿಲ್ಲ ಕೂಡ, ನಮಗಿದೆಲ್ಲ ಗೊತ್ತಿದೆ. ಆದ್ರೆ ಭಗವಂತನ ಒಂದೊಂದು ಅಂಗಾಂಗಗಳಿಗೂ ಕೂಡ ಆ ಭಗವಂತನ ಬೇರೆ ಬೇರೆ ಹೆಸರುಗಳೇ ಇವೆ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಈ ಅನಿರುದ್ಧಾದಿ ಚತುರ್ಮೂರ್ತಾತ್ಮಕರಾದಂಥ ಭಗವಂತ ಏನಿದ್ದಾನೆ, ಅನಿರುದ್ಧಾದಿ ರೂಪಗಳಿಂದ ಅಭಿನ್ನವೇ ಆಗಿದ್ದಾನೆ. ಆದ್ರೆ ಅಂಗಾನ್ಯನ್ಯ ದೇವತಾಹ ಅಂತ ಹೇಳಿರೋದ್ರಿಂದ ಆ ಅನ್ಯಾಹ ದೇವತಾಹ, ಆ ಉಳಿದ ಪ್ರದ್ಯುಮ್ನಾದಿ ರೂಪಗಳೇನಿವೆ ಅವನ ಅಂಗಗಳೇ ಆಗಿವೆ. ಪ್ರದ್ಯುಮ್ನ ಆತನ ತೋಳು, ಅನಿರುದ್ಧ ಆತನ ತಲೆ. ಹೌದು, ಅವರು ಪ್ರದ್ಯುಮ್ನಿಗೂ ಅನಿರುದ್ಧನಿಗೂ ಮತ್ತೆ ಸಂಕರ್ಷಣನಿಗೂ ವಾಸುದೇವನಿಗೂ ಎಲ್ಲಿಗೂ ಅಭೇದವೇ ಇದೆ. ಇದಲ್ಲದೆ ಋಗ್ಭಾಷ್ಯದಲ್ಲಿ ವರ್ಣಿಸಲ್ಪಟ್ಟಿರುವಂತೆ ಓಂ ಅಶೇಷ ಗುಣಾಧಾರ ಇತಿ ನಾರಾಯಣೋತ್ಪಸೋ ಪೂರ್ಣೋ ಭೂತಿವರೋನಂತ ಸುಖೋ ಯದ್ವಾಹೃತೀರಿತಃ ಗುಣೈಸ್ತತಃ ಪ್ರಸವಿತ ವರಣೀಯೋ ಗುಣೋನ್ನತೆ ಭಾರತಿ ಜ್ಞಾನ ರೂಪತ್ವಾತ್ ಭರ್ಗೋ ಧ್ಯೇಯೋಖಿಲೈರ್ಜನೈಃ ಪ್ರೇರಕಃ ಅಶೇಷ ಬುದ್ಧೀನಾಂ ಸ ಗಾಯತ್ರ್ಯರ್ಥ ಈರಿತಃ ಅಂತ ಗಾಯತ್ರಿ ಅರ್ಥವನ್ನ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಭಗವಂತ ಗುಣಪೂರ್ಣನಾದ್ದರಿಂದ ಅವನಿಗೆ ನಾರಾಯಣ ಅಂತ ಹೆಸರಿದೆ. ಓತತ್ವವನ್ನ ಅಂದ್ರೆ ಗುಣಪೂರ್ಣತ್ವವನ್ನ ಹೇಳುವಂತಹ ಓಂಕಾರವನ್ನು ಕೂಡ ಆ ಭಗವಂತನ ಅದೇ ವೈಭವನ್ನೇ, ಗುಣವೈಭವನ್ನೇ ಹೇಳ್ತದೆ. ಪ್ರಣವಾರ್ಥ ವ್ಯಾಹೃತಯ, ಈ 3 ವ್ಯಾಹೃತಗಳೇನಿವೆ ಓಂಕಾರದ ವಿಸ್ತೃತವಾದಂತಹ ರೂಪಗಳಾಗಿವೆ. ಅವು ಅ ಉ ಮ ಅಂತ ಈ 3 ಅಕ್ಷರಗಳಿಂದ ಓಂಕಾರ ನಿರ್ಮಿತವಾಗಿರುವುದು ನಮ್ಗೆ ಗೊತ್ತಿದೆ. ಆ ಅ ಉ ಮ ಅನ್ನುವುದು ಏನನ್ನು ಹೇಳ್ತದೋ ಅವೇ ಭೂಹು ಭುವಃ ಸ್ವಹ ಅನ್ನುವ ಒಂದು ವ್ಯಾಖ್ಯಾನ ರೂಪದಲ್ಲಿ ಹೇಳ್ತಾರೆ. ಭೂಹು ಅಂತಿದೆಯಲ್ಲ, ಭೂಹು ಅನ್ನೋಲ್ಲಿ ಭೂಬಹು ಅಂತ ಧಾತು. ಬಹು ಆಗುವುದು ಅಂದ್ರೆ ಪೂರ್ಣನಾಗುವುದು ಅಂತ ಅರ್ಥ. ಆದ್ರಿಂದ ಭೂ ಶಬ್ದ ಗುಣಪೂರ್ಣತ್ವವನ್ನ ವರ್ಣನೆ ಮಾಡ್ತದೆ. ಭೂಹು ಅಂದ್ರೆ ಗುಣಪೂರ್ಣ, ಭುವಃ ಅನ್ನುವಲ್ಲಿ ಪೂರ್ಣ, ಭೂತಿವರಹ. ಭೂತಿ ಅಂದ್ರೆ ಐಶ್ವರ್ಯ ಅಂತ ಅರ್ಥ. ಐಶ್ವರ್ಯದಿಂದ ಶ್ರೇಷ್ಠ ಅಂತ ಕರೆಸ್ಕೊಂಡಿರುವಂತವನು. ಹೀಗಿದು ಭುವಃ ಅಂತ ಅನ್ನೋದಕ್ಕೆ ಹೆಸರು. ಸುವಹ ಎಂಬಲ್ಲಿ ಶ್ರೇಷ್ಠವಾದಂಥ ಸುಖವುಳ್ಳವನು ಅಂತ ಅರ್ಥ. ಸು ಅಂದ್ರೆ ಒಳ್ಳೆಯ, ವ ಅಂದ್ರೆ ಸುಖ. ನೋಡಿ, ಇದನ್ನೆಲ್ಲ ಹಿಂದೆ ನಾವು ನೋಡಿದ ಅರ್ಥಗಳಿಗಿಂತ ಇದು ವ್ಯತ್ಯಾಸವಾಗಿದೆ. ಸು ಅನ್ನುವುದಕ್ಕೇನೆ ಆನಂದ ಅನ್ನುವ ಹೆಸರನ್ನ ಬೃಹದಾರಣ್ಯಕ ಭಾಷೆಯಲ್ಲಿ ಹೇಳಿದ್ರು. ಇಲ್ಲಿ ವ ಅನ್ನುವುದಕ್ಕೆ ಸುಖ ಅನ್ನುವ ಅರ್ಥವನ್ನು ಹೇಳಿ
ಸು ಅನ್ನುವುದಕ್ಕೆ ಶ್ರೇಷ್ಠ ಅಂತ ಅರ್ಥ ಹೇಳಿದ್ದಾರೆ. ಶ್ರೇಷ್ಠವಾದಂತಹ ಅರ್ಥಾತ್ ಅನಂತವಾದಂತಹ ಸುಖವುಳ್ಳವನೇ ಸುವಹ. ಗಾಯತ್ರಿಯಲ್ಲಿ ತತ್ವ ಅಂತಂದ್ರೆ ಪೂರ್ಣನಾಗಿರುವುದು ಅಂತ ಅರ್ಥ, ಗುಣಪೂರ್ಣ ಅಂತ ಅರ್ಥ. ಸವಿತಾ ಅಂತಂದ್ರೆ ಸೃಷ್ಟಿಕರ್ತ, ಜಗತ್ತನ್ನು ಹೆತ್ತ ತಾಯಿಯೂ ಅವನೇ ತಂದೆಯೂ ಅವನೇ ಅಂತ ಅರ್ಥ. ವರೇಣ್ಯ ಅಂದ್ರೆ ಪೂಜ್ಯ ಅಂತ ಅರ್ಥ. ಭರ್ಗ ಅಂತಂದ್ರೆ ಭ ರ ಗ, ಭ ಅಂದ್ರೆ ಹೊಳೆಯುವವನು ಅಂತ ಅರ್ಥ. ರ ಅಂದ್ರೆ ರಮಣ ಮಾಡುವವನು. ಜಗತ್ತಿನ ಸೃಷ್ಟಿ, ಅದರ ಪಾಲನೆ, ಅದರ ನಾಶ ಎಲ್ಲವೂ ಕೂಡ ಆತನಿಗೊಂದು ಆಟ. ಮತ್ತೆ ಗ ಅಂದ್ರೆ ಜ್ಞಾನ ಸ್ವರೂಪನಾದವನು. ಹೀಗೆ ಆತ ಭ ರ ಗ ಅಂತ ಕರೆಯಲ್ಪಟ್ಟಿದ್ದಾನೆ. ಸಂಕ್ಷಿಪ್ತವಾಗಿ ಭರ್ಗ ಅಂತ ಕರೆಯಲ್ಪಟ್ಟಿದ್ದಾನೆ. ಯಹ ನಹ ಧಿಯ ಪ್ರಚೋದಯಾತ್, ಯಾರು ನಮ್ಮ ಬುದ್ಧಿಯನ್ನು ಪ್ರೇರಿಸ್ತಾ ಇದ್ದಾನೋ, ಸವಿತುಹು ದೇವಸ್ಯ, ಆ ಜಗತ್ತಿನ ಸೃಷ್ಟಿಕರ್ತನಾದಂತಹ ಆ ಪರಮಾತ್ಮನ ತದ್ವರೇಣ್ಯಂ ಭರ್ಗ, ಗುಣಪೂರ್ಣವಾದಂತಹ ಆ ರೂಪವನ್ನ ನಾವು ಧೀಮಹಿ ಧ್ಯಾನಿಸೋಣ ಅಂತ ವರ್ಣನೆ ಮಾಡಿದ್ದಾರೆ. ಧಿಯ ಯಹ ನಹ ಪ್ರಚೋದಯಾತ್, ಯಾರು ನಮ್ಮ ಬುದ್ಧಿಯನ್ನು ಪ್ರೇರಿಸ್ತಾನೋ ಅಂತಹ ಪರಮಾತ್ಮನ ಸ್ತೋತ್ರವನ್ನ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಮಾಡೋಣ ಅಂತ ಅದರ ತಾತ್ಪರ್ಯ ಇದೆ. ಮುಂದೆ ಜನಃ ಅನ್ನೋದ್ರ ಅರ್ಥವನ್ನು ನಾವು ನೋಡಬೇಕು. ನ ಜಾಯತೆ ಅರ್ಧಯತಿ ಚ ಸಂಸಾರಂ ಅಥವಾ ಸಂಸಾರೇ ಇತಿ ಜನಾರ್ದನ ಅಂತ ಜನಾರ್ದನ ಶಬ್ದದ ಅರ್ಥವನ್ನು ವಿವರಣೆ ಮಾಡುವಾಗ ಗೀತಾ ಭಾಷ್ಯ 10ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ ಸ್ವಭೂತಸ್ಥ ಜನಾರ್ದನ ಇತಿ ಸಹ್ಯಾಸೀತ್ ಸ ನಾಸೀತ್ ಸೋರ್ಧಯತಿ ಅಂತೊಂದು ಬಾಭ್ರ ವಿಶಾಖಾದ ಮಾತನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಅಲ್ಲಿ ತಾನು ಹುಟ್ಟುವುದಿಲ್ಲ, ನ ಜ, ನ ಅಂದ್ರೆ ಇಲ್ಲ ಅಂತ ಅರ್ಥ, ಜ ಅಂದ್ರೆ ಹುಟ್ಟುತ್ತಾನೆ, ನ ಜ ಅಂದ್ರೆ ಹುಟ್ಟುವುದಿಲ್ಲ ಅಂತ ಅರ್ಥ. ತಾನು ಹುಟ್ಟುವುದಿಲ್ಲ ಮತ್ತು ಅರ್ಧಯೋಚಿತ ಸಂಸಾರಂ, ಇನ್ನೊಬ್ಬರ ಸಂಸಾರದ ಬಂಧನವನ್ನು ನಾಶಪಡಿಸ್ತಾನೆ. ಅರ್ಧಯೋಚಿತ ಸಂಸಾರೇ ಅಂತ ಪಾಠ ಒಂದು ವೇಳೆ ಇದ್ದರೆ ಆಚಾರ್ಯ ಭಾಷ್ಯವಾಕ್ಯದ ಪಾಠ, ಸಂಸಾರದಲ್ಲಿ ನಮ್ಮೆಲ್ಲರನ್ನು ಕೂಡ ಆತ ಬವಣೆಗೆ ಈಡು ಮಾಡ್ತಾನೆ, ನಮ್ಮನ್ನೆಲ್ಲರನ್ನು ಕೂಡ ಪಕ್ವರನ್ನಾಗಿ ಮಾಡ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಜನಾರ್ದನ ಅನ್ನುವಲ್ಲಿ ಆ ಜನ ಅನ್ನುವುದಕ್ಕೆ ಹುಟ್ಟಿಲ್ಲದವನು ಅಂತ ಅರ್ಥ. ಅದೇ ಅರ್ಥವನ್ನು ಇಲ್ಲಿ ಕೂಡ ನಾವು ಜನ ಅನ್ನೋದ್ರಿಂದ ತಿಳ್ಕೊಳ್ಬಹುದಾಗಿದೆ. ಭಾಗವತದ ತೃತೀಯ ಸ್ಕಂದದ 10ನೇ ಅಧ್ಯಾಯ ಅಲ್ಲಿ ಬರುವಂತಹ ಒಂದು ವಿವರಣೆ, ತಪ ಆಲೋಚನಂ ಪ್ರೋಕ್ತಂ ವಿದ್ಯಾನಿಷ್ಠಾ ಪ್ರಕೀರ್ತಿತ. ತಪಸ್ಸು ಅಂದ್ರೆ ಭಗವಂತನ ಗುಣಗಳನ್ನ ಧ್ಯಾನಿಸುವುದು. ಅದರಿಂದ ಭಗವಂತ ತಪಃ ಅಂತಂದ್ರೆ ಆತನೇ ತಪಸ್ವರೂಪನಾಗಿದ್ದಾನೆ ಅಂತ ಅದರ ಅರ್ಥ. ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಮತ್ತೊಂದು ಕಡೆ 9ನೇ ಅಧ್ಯಾಯದಲ್ಲಿ ಆತನ ಆ ತಪೋರೂಪವಾದ ಬ್ರಹ್ಮ ಒಂದು ರೂಪವನ್ನು ವರ್ಣನೆ ಮಾಡ್ತಾರೆ. ತಪೋರೂಪಂ ಪರಂ ಬ್ರಹ್ಮ ಬ್ರಹ್ಮ ಚಿಂತೆಯದಂತ್ಯಸ. ತಪೋರೂಪನಾದ ಪರಮಾತ್ಮನನ್ನ ಚತುರ್ಮುಖ ಬ್ರಹ್ಮ ಚಿಂತಿಸಿದ. ತಪೋ ಬ್ರಹ್ಮ ತಪಸೋಧ್ಯ ಜಾಯತೆ ಇತಿ ಶ್ರುತೇ. ಮಹಾನಾರಾಯಣ ಉಪನಿಷತ್ನಲ್ಲಿ ಋತಂಚ ಸತ್ಯಂಚಾಭೀಧಾತ್ ತಪಸೋಧ್ಯ ಜಾಯತ ಅಂತಿದೆ. ಅಲ್ಲಿ ತಪಸ್ಸಿನಿಂದ ಹುಟ್ಟಿತು ಅಂದ್ರೆ ತಪೋರೂಪನಾದ ಬ್ರಹ್ಮನಿಂದ ಇದೆಲ್ಲವೂ ಹುಟ್ಟಿತು ಅಂತ ಮಹಾನಾರಾಯಣ ಉಪನಿಷತ್ತಿನ ಒಂದು ಶ್ಲೋಕವನ್ನ ಆಚಾರ್ಯರು ಉದ್ಧರಿಸಿದ್ದಾರೆ. ಭಾಗವತ ತಾತ್ಪರ್ಯದ 2ನೇ ಸ್ಕಂದದ 9ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಸೃಜಾಮಿ ತಪಸೈ ವೇದಂ ಗ್ರಸಾಮಿ ತಪಸಾ ಪುನಃ ಬಿಭರ್ಮಿ ತಪಸಾ ವಿಶ್ವಂ ವೀರ್ಯಂ ಮೇ ದುಸ್ತರಂ ತಪಃ. ನನ್ನ ವೀರ್ಯ ಅಂತನ್ನೋದು ಅಪಾರವಾಗಿದೆ, ಯಾರೂ ಕೂಡ ಅದನ್ನು ಮೀರಲಾರರು ಅಂತ ಭಗವಂತ ಹೇಳಿಕೊಂಡ ಒಂದು ಮಾತಿದೆ. ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ತಪಶಬ್ದಾಭಿಷಂ ಪ್ರೋಕ್ತಂ ಜ್ಞಾನರೂಪೋ ಹರಿರ್ಯತಃ ಜ್ಞಾನವೀರ್ಯ ಜ್ಞಾನಬಲ ಜ್ಞಾನಾನಂದ ಉದಾಹೃತಃ. ಭಗವಂತ ಜ್ಞಾನರೂಪನಾಗಿದ್ದಾನೆ, ಅವನೇ ಜ್ಞಾನವೀರ್ಯ, ಆತನ ವೀರ್ಯವೂ ಕೂಡ ಜ್ಞಾನ ಸ್ವರೂಪವೇ, ಅವನ ಬಲವೂ ಕೂಡ ಜ್ಞಾನ ಸ್ವರೂಪವಾಗುತ್ತೆ, ಅವನ ಆನಂದವೂ ಕೂಡ ಜ್ಞಾನ ಸ್ವರೂಪವಾಗುತ್ತೆ. ಹೀಗಿರೋದ್ರಿಂದ ಆ ಪರಮಾತ್ಮನನ್ನು ತಪಃ ಒಂದು ಶಬ್ದದಿಂದ ಹೇಳಿದ್ದಾರೆ ಅಂತ ವರ್ಣಿಸಿದ್ದಾರೆ. ಅಥರ್ವಣ ಉಪನಿಷತ್ತಿನ ಒಂದು ಮಂತ್ರ, ಪುರುಷ ಏವೇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ ಏತದ್ಯೋ ವೇದ ಗುಹಾಯಾಂ ಸೋವಿದ್ಯಾ ಗ್ರಂಥಿಂ ವಿಕಿರತಿ ಹೇ ಸೌಮ್ಯ ಅಂತ ಹೇಳಿ. ಅಲ್ಲಿ ಆ ಭಗವಂತನ ಕರ್ಮ ಅಂದ್ರೆ ಆತನ ಕ್ರಿಯಾ ಅಂತ ಅರ್ಥ, ಭಗವಂತನ ತಪಸ್ಸು ಅಂದ್ರೆ ಆತನ ಜ್ಞಾನ ಅಂತ ಅರ್ಥ.
ಹೀಗೆ ತಪಸ್ಸು ಅಂತನ್ನುವುದಕ್ಕೆ ಭಗವಂತನ ಜ್ಞಾನ ಅನ್ನೋ ಅರ್ಥವನ್ನ ಆಚಾರ್ಯರು ಅಥರ್ವಣ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಮುಂದೆ ಸತ್ಯಂ ಅನ್ನುವ ಶಬ್ದದ ಒಂದು ಅರ್ಥವನ್ನ ನಾವು ನೋಡಬೇಕಾಗಿದೆ. ಸಯೇಷ ಭಗವಾನ್ ವಿಷ್ಣು ಸತ್ಯಮಿತ್ಯಭಿಧೀಯತೆ ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್ ತಥೈವಚ. ಭಗವಂತನ ಸತ್ಯ ಅಂತ ಯಾಕೆ ಹೇಳ್ತಾರೆ? ಅವನು ಸತ್ ತಿ ಯ. ಸತ್ ಎಂದರೆ ಸರ್ವೋತ್ತಮ ಅಂತ ಅರ್ಥ, ತಿ ಅಂದ್ರೆ ಪೂರ್ಣ ಅಂತ ಅರ್ಥ, ಯ ಅಂದ್ರೆ ಆತ ಸರ್ವಜ್ಞ ಅಂತ ಅರ್ಥ. ಹೀಗೆ ಸರ್ವೋತ್ತಮತ್ವ, ಪೂರ್ಣತ್ವ, ಸರ್ವಜ್ಞತ್ವ ಎಂಬ ಮೂರು ಮುಖಗಳು ಆತನಿಗಿರೋದ್ರಿಂದ ಆತನನ್ನ ಸತ್ ತಿ ಯ ಸತ್ಯ ಅಂತ ಹೀಗೆ ಹೇಳ್ತಾರೆ. ಛಾಂದೋಗ್ಯ ಉಪನಿಷತ್ತಿನ 8ನೇ ಅಧ್ಯಾಯದಲ್ಲಿ ಸತ್ಯ ಅಂದ್ರೆ ಮುಕ್ತಾಮುಕ್ತ ನ್ಯಾಮಕನಾದ ಪರಮಾತ್ಮ ಅಂತ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ. ತಾನಿ ಹವಾ ಈತಾನಿ ತ್ರೀಣ್ಯಕ್ಷರಾಣಿ ಸತ್ ತಿ ಯಮಿತಿ ತತ್ ಯತ್ ಸತ್ ತತ್ ಅಮೃತಂ ಅಥಯನ್ ತಿ ತನ್ಮರ್ತ್ಯಂ ಅಥಯದ್ಯಂ ತೇನ ಉಭೇ ಯಚ್ಛತಿ ಯದನೇನ ಉಭೇ ಯಚ್ಛತಿ ತಸ್ಮಾತ್ ಯಂ ಅಹರಹರ್ವಾ ಏವಂ ವಿತ್ ಸ್ವರ್ಗಂ ಲೋಕಮೇತಿ. ಸತ್ಯ ಅನ್ನುವಲ್ಲಿ 3 ಅಕ್ಷರಗಳಿವೆ. ಸತ್ ತಿ ಎಂ ಅಂತ 3 ಅಕ್ಷರಗಳಿವೆ. ಅದರ ಭಾಷ್ಯನೂ ಕೂಡ ಹೀಗೆ ಹೇಳ್ತದೆ. ಸದಿತ್ಯಮೃತ ಧರ್ಮಾಣಃ ಮುಕ್ತಾ ಶ್ರೀರಪಿ ಚೇರಿತಾಃ ತಿತ್ಯುಕ್ತಾಃ ಮರ್ತಧರ್ಮಾಣಃ ತೇಷಾಂ ನಿಯಮನಾತ್ ಹರಿಃ ಸತ್ಯಮಿತ್ಯುಚ್ಯತೆ ಸದ್ಭಿಃ. ಸತ್ಯ ಅನ್ನುವ ಶಬ್ದದಲ್ಲಿ ಸತ್ ಎಂಬ ಶಬ್ದ ಅಥವಾ ಸತ್ಯ ಎಂಬ ಶಬ್ದ ನಾಶರಹಿತರಾದಂಥ ಮುಕ್ತರಾದಂತಹ ಜೀವರು ಮತ್ತು ಲಕ್ಷ್ಮೀದೇವಿಯನ್ನ ವರ್ಣಿಸ್ತದೆ. ತಿ ಎಂಬ ಶಬ್ದ ಇನ್ನೂ ಕೂಡ ಸಂಸಾರದಲ್ಲಿರುವಂತಹ ಜೀವರನ್ನ ನಾವು ಸ್ವೀಕರಿಸಬೇಕು. ಎಂ ಎಂಬ ಶಬ್ದ ಅವರಿಬ್ಬರನ್ನು ಕೂಡ ನಿಯಮಿಸುವವನು, ಮುಕ್ತರನ್ನು ಅಮುಕ್ತರನ್ನು ಕೂಡ ನಿಯಮಿಸುವವನು ಅಂತ ಎಂ ಎಂಬ ಶಬ್ದಕ್ಕೆ ಅರ್ಥ ಆಗ್ತದೆ. ಹೀಗೆ ಈ ಎಂ ಎಂಬ ಶಬ್ದದಿಂದ ಮುಕ್ತಾಮುಕ್ತ ನಿಯಾಮಕನಾದಂತಹ ಪರಮಾತ್ಮನ ಒಂದು ಸ್ವರೂಪ ವರ್ಣಿತ ಆಗ್ತದೆ. ಇದಲ್ಲದೆ ಭಾಗವತದಲ್ಲಿ 10ನೇ ಸ್ಕಂದದ 3ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಸತ್ಯವೃತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ನೀನು ಸತ್ಯಾತ್ಮಕನಾದವನು ಅಂತ ನಿನ್ನನ್ನು ನಾವು ಶರಣ ಹೋಗಿದ್ದೇವೆ ಅಂತ ಹೇಳ್ತಾರೆ. ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಸಚ್ಛಬ್ದ ಉತ್ತಮಂ ಬ್ರೂಯಾತ್ ಆನಂದಂ ತೀತಿ ವೈವದೇತ್ ಏತಿ ಜ್ಞಾನಂ ಸಮುದ್ದಿಷ್ಟಂ ಪೂರ್ಣಾನಂದ ದೃಶಿಸ್ತತಃ ಸತ್ಯಶಬ್ದೋದಿತ ತಾದೃಕ್ ರೂಪಂ ನಿತ್ಯಂ ಯತೋ ಹರೇಹೇ. ಸತ್ ಶಬ್ದ ಉತ್ತಮ ಅನ್ನೋ ಅರ್ಥವನ್ನು ಹೇಳ್ತದೆ. ತಿ ಎಂಬ ಶಬ್ದ ಆನಂದವನ್ನು ಹೇಳ್ತದೆ. ಯ ಎಂಬ ಶಬ್ದ ಜ್ಞಾನವನ್ನು ಹೇಳ್ತದೆ. ಹೀಗೆ ಪೂರ್ಣವಾದ ಆನಂದ ಜ್ಞಾನ ಉಳ್ಳವನು ಈ ಸತ್ಯ ಅಂತ ಹೀಗೆ ಗೊತ್ತಾಗ್ತದೆ. ಆದ್ರಿಂದಲೇ ಆ ಭಗವಂತ ಸತ್ಯವ್ರತ ಅಂತ ಕರೆಸ್ಕೊಂಡಿದ್ದಾನೆ. ಇದು ಭಗವಂತನ ಒಂದು ವರ್ಣನೆ. ಸತ್ಯಸ್ಯ ಸತ್ಯೋ ಭಗವಾನ್ ಸತ್ಯಸ್ಥೋ ಜಗತಿ ಸ್ಥಿತೇ. ಎಲ್ಲ ಸತ್ಯಗಳಲ್ಲೂ ಅತ್ಯಂತ ದೊಡ್ಡ ಸತ್ಯ ಈತನಾಗಿದ್ದಾನೆ. ಈ ಪ್ರಾಣಾಯಾಮದ ಮಂತ್ರದಲ್ಲಿ ಧೀಮಹಿ ಅಂತ ಇದೆಯಲ್ಲ, ಅದು ಝೈ ಚಿಂತಾಯಾಮ್ ಎಂಬ ಧಾತು. ಅದು ಬೃಹತ್ ಧಾತು ರೂಪಾವಳಿಯಲ್ಲಿ 908ನೇ ಸಂಖ್ಯೆ ಆಗ್ತದೆ. ಈಗ ಅದು ನಮಗೆ ಪರಸ್ಮೈ ಪದದಲ್ಲಿ ಮಾತ್ರ ಉಪಲಬ್ಧ ಇದೆ. ಅದನ್ನೇ ನಾವು ಆತ್ಮನೇ ಪದದಲ್ಲಿ ಕೂಡ ಬಳಸ್ಕೊಳ್ಳೋದಾದ್ರೆ ಆತ್ಮನೇ ಪದದ ಉತ್ತಮ ಪುರುಷ ಬಹುವಚನ ರೂಪ ವಿಧಿಲಿಂಗ್ ಲಕಾರದಲ್ಲಿ ಧ್ಯಾಯೋಮಹಿ ಅಂತ ಆಗ್ತದೆ. ಮತ್ತೆ ಆಶೀಲಿಂಗ್ ಲಕಾರದಲ್ಲಿ ಅದು ಧ್ಯಾಯಿಷೀಮಹಿ ಅಂತ ಆಗ್ತದೆ. ಆದರೆ ಧೀಮಹಿ ಅನ್ನುವಂಥ ಪ್ರಯೋಗ ನಮಗೆ ಎಲ್ಲೂ ಕೂಡ ಕಾಣಿಸುವುದೇ ಇಲ್ಲ ಈಗ. ಅದಕ್ಕಾಗಿ ನಾವು ಆ ಧೀಮಹಿ ಅನ್ನುವ ಒಂದು ಪ್ರಯೋಗವನ್ನ ಇದೊಂದು ಸಂಕೀರ್ಣವಾದಂತಹ ಪ್ರಯೋಗ, 2-3 ಲಕಾರಗಳನ್ನು ಸೇರಿಸಿ ಮಾಡಿದಂತಹ ಒಂದು ಪ್ರಯೋಗ ಅಂತ ನಾವು ತಿಳಿದುಕೊಳ್ಬೇಕು. ಅದು ಹೇಗೆ ಅಂದ್ರೆ, ಈ ಭರ್ಗೋ ದೇವಸಿ ಧೀಮಹಿ ಧಿಯೋ ಏನೋ ಪ್ರಚೋದಯಾತ್ ಎಂಬಲ್ಲಿ ಪ್ರಚೋದಯಾತ್ ಅಂತಿದೆಯಲ್ಲ, ಪ್ರಚೋದಯಾತ್ ಎಂಬಲ್ಲಿ ಕೂಡ ಇಂಥದೇ ಒಂದು ಸಮಸ್ಯೆ ಇದೆ. ಮಿಹಿಲಿಂಗ್ ಲಕಾರ ಮತ್ತು ಆಶೀಲಿಂಗ್ ಲಕಾರ, ಈ 2 ಲಕಾರಗಳ ಒಂದು ಸಂಗಮ ಅಂತ ನಾವು ಇದನ್ನು ಭಾವಿಸಬೇಕು. ನಾವು ಧ್ಯಾನಿಸುವಂತಾಗಲಿ ಅಂತ ಒಂದು ಪ್ರಾರ್ಥನೆ. ಧೀಮಹಿ ಅಂದ್ರೆ
ನಾವೆಲ್ಲರೂ ಭಗವಂತನನ್ನ ಪ್ರಾರ್ಥಿಸುವಂತಾಗಲಿ. ಇದೊಂದು ಪ್ರಾರ್ಥನೆ. ನಮಗೆಲ್ಲರಿಗೂ ಕೂಡ ಗುರು ಹಿರಿಯರು ಪ್ರಾರ್ಥಿಸಿರಿ ಭಗವಂತನನ್ನ ಅಂತ ಮಾಡಬಹುದಾದಂತಹ ಒಂದು ಆಶೀರ್ವಾದ. ಹೀಗೆ ವಿಧಿಲಿಂಗ ಲಕಾರದಿಂದ ನಮಗೊಂದು ಪ್ರಾರ್ಥನೆ, ಆಶೀರ್ಲಿಂಗ ಲಕಾರದಿಂದ ನಮಗೆ ದೊಡ್ಡವರು ಮಾಡಬಹುದಾದಂತಹ ಒಂದು ಆಶೀರ್ವಾದ. ಇದಿಷ್ಟು ಎರಡೂ ಕೂಡ ಧೀಮಹಿ ಅನ್ನೋದ್ರಿಂದ ನಮಗೆ ಗೊತ್ತಾಗ್ತದೆ. ಇವತ್ತಿನ ವ್ಯಾಕರಣದ ದೃಷ್ಟಿಯಲ್ಲಿ ಧ್ಯಾಯೇಮಹಿ ಮತ್ತು ಧ್ಯಾಯಿಷೀಮಹಿ ಈ ತರ ಪ್ರಯೋಗಗಳು ಹೊರತು ಧೀಮಹಿ ಎನ್ನುವ ಪ್ರಯೋಗ ನಮಗೆಲ್ಲೂ ಕೂಡ ಕಾಣಿಸುವುದಿಲ್ಲ. ಆದ್ರಿಂದ ಈ ಧೀಮಹಿ ಎನ್ನುವುದೊಂದು ಸಂಕೀರ್ಣವಾದಂತಹ 2-3 ರೀತಿಯಾದಂತಹ ಜೋಡಣೆಗಳನ್ನು ಮಾಡಿದ ಪ್ರಯೋಗ ಅಂತ ತಿಳ್ಕೊಳ್ಬೇಕು. ಇದು ಧನಂಜಯ ಗೋವಿಂದಾಚಾರ್ಯರು ಹೇಳಿರುವಂತಹ ಒಂದು ವಿವರಣೆ. ಇಲ್ಲಿ ನಮ್ದೊಂದು ವಿಶ್ಲೇಷಣೆ ಹೀಗಿದೆ. ಧಾರಣೆ ಅಂತ ಮತ್ತೊಂದು ಧಾತು ಇದೆ. ಅದು 1406 ಆ ಧಾತು ಸಂಖ್ಯೆ. ಪರಸ್ಮೈಪದಿ ಧಾತು ಒಂದಿದೆ ಈಗ. ಅದನ್ನು ನಾವು ಆತ್ಮನೇ ಪದದಲ್ಲೂ ಕೂಡ ಪ್ರಯೋಗಿಸಿದರೆ, ಯಾಕಂದ್ರೆ ಎಲ್ಲ ಧಾತುಗಳು ಕೂಡ ಹಿಂದೆ 2 ಪದಗಳಲ್ಲೂ ಕೂಡ ಇದ್ದೇ ಇದ್ದವು. ಆದ್ರಿಂದ ವಿಧಿಲಿಂಗ ಮತ್ತು ಆಶೀರ್ಲಿಂಗಗಳಲ್ಲಿ ಅದು ಧಿಯೇಮಹಿ ಮತ್ತು ಧ್ಯಾಯಿಷೀಮಹಿ ಅಂತ ಆಗ್ತದೆ. ಆ ಧಿಯೇಮಹಿ ಮತ್ತು ಧ್ಯಾಯಿಷೀಮಹಿ ಅನ್ನುವಲ್ಲಿ ನಡುವಿನ ಒಂದು ಎ ಅನ್ನುವುದೊಂದನ್ನ ಬಿಟ್ಟು ಬಿಟ್ರೆ ಧಿ ಎ ಮಹಿ ಅನ್ನಲ್ಲಿ ಎ ಬಿಟ್ಬಿಟ್ರೆ ಧಿ ಮಹಿ ಅಂತ ಹೀಗಾಯ್ತು. ಧಿ ಅಂತ ಹ್ರಸ್ವ ಇದೆ. ಆ ಹ್ರಸ್ವ ಇದ್ದದನ್ನು ದೀರ್ಘ ಮಾಡ್ಕೊಂಡ್ಬಿಟ್ರೆ ಧೀಮಹಿ ಅಂತ ಆಗ್ತದೆ. ಅಧಿಕವಾದ ಜ್ಞಾನ ಅಂತ ಅದಕ್ಕೆ ಅರ್ಥ ಆಗ್ತದೆ. ಮೂಲತಃ ಹ್ರಸ್ವ ಇದ್ದದನ್ನ ದೀರ್ಘವಾಗಿ ಓದಿದಾಗ ಹೆಚ್ಚಿನ ಒತ್ತನ್ನು ಇಟ್ಕೊಳ್ಬೇಕು ಅಂತ ಆಚಾರ್ಯರು ಅನೇಕ ಕಡೆ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಧೀಮಹಿ ಪರಮಾತ್ಮನ ರೂಪವನ್ನು ನಾವು ಧ್ಯಾನಿಸ್ತೇವೆ, ಹೃದಯದಲ್ಲಿ ಧರಿಸ್ತೇವೆ ಕೂಡ ಅಂತ ಇನ್ನೊಂದು ವ್ಯಾಖ್ಯಾನವನ್ನು ಮಾಡಬಹುದು. ಇದು ನಾನು ಮಾಡಿರುವಂತಹ ಒಂದು ಅರ್ಥ ಆಗಿದೆ. ಪ್ರಚೋದಯಾತ್ ಎಂಬಲ್ಲಿ ಕೂಡ ಚುದ ಸಂಚೋದನೆ ಅಂತ ಧಾತು ಇದೆ. ಅದು ಬೃಹತ್ ಧಾತು ರೂಪಾವಳಿಯಲ್ಲಿ ಅಥವಾ ನಾವು ಧಾತು ಸಂಖ್ಯೆಗಳನ್ನು ತೆಗೆದು ನೋಡಿದ್ರೆ 1592ನೇ ಧಾತು ಅದು. ಅದರ ಪ್ರಥಮ ಪುರುಷ ಏಕವಚನದ ರೂಪ ವಿಧಿಲಿಂಗ ಲಕಾರದಲ್ಲಿ ಚೋದಯೇತ್ ಅಂತ ಆಗ್ತದೆ. ಆಶೀರ್ಲಿಂಗ ಲಕಾರದಲ್ಲಿ ಚೋದ್ಯಾತ್ ಅಂತ ಆಗ್ತದೆ. ನಮ್ಗೆ ಇವಾಗಿರೋದು ಚೋದಯಾತ್ ಅಂತ. ಚೋದಯಾತ್ ಅನ್ನೋದು ಎಲ್ಲೂ ಕೂಡ ಕಾಣಿಸುವುದಿಲ್ಲ. ಚೋದಯೇತ್ ಮತ್ತು ಚೋದ್ಯಾತ್ ಇಷ್ಟು ಕಾಣಿಸ್ತವೆ. ಪ್ರಾರ್ಥನೆ ವಿಧಿಲಿಂಗ ಲಕಾರದ ಪ್ರಾರ್ಥನೆ, ವಿಧಿಲಿಂಗ ಲಕಾರದ ಅರ್ಥವಾದಂತಹ ಪ್ರಾರ್ಥನೆ ಮತ್ತು ಆಶೀರ್ಲಿಂಗ ಲಕಾರದ ಅರ್ಥವಾದಂತಹ ಆಶೀರ್ವಾದ ಅವೆರಡನ್ನು ನಾವು ಸೇರಿಸ್ಕೊಂಡ್ಬಿಟ್ರೆ ಅಲ್ಲಿ ಚೋದಯೇತ್ ಅನ್ನುವಲ್ಲಿ ಆ ಎ ಇದ್ದುದನ್ನು ನಾವು ಯಾ ಮಾಡಿಕೊಂಡಿದ್ದೇವೆ, ಚೋದಯಾತ್ ಅಂತ ಮಾಡ್ಕೊಂಡಿದ್ದೇವೆ. ಆಶೀರ್ಲಿಂಗ ಲಕಾರದಲ್ಲಿ ಚೋದ್ಯಾತ್ ಅಂತ ಇದೆ. ದಕಾರ ಮತ್ತು ಯಕಾರಗಳ ಒತ್ತಕ್ಷರ ಇದೆ. ಅದನ್ನು ಬಿಡಿಸಿ ಚೋದಯಾತ್ ಅಂತ ಮಾಡ್ಕೊಂಡಿದ್ದೇವೆ. ಹೀಗೆ ವಿಧಿಲಿಂಗ ಲಕಾರದ ಮತ್ತು ಆಶೀರ್ಲಿಂಗ ಲಕಾರದ ಒಂದು ಸಂಗಮ ಅಲ್ಲಿದೆ. ಪ್ರಾರ್ಥನೆಯೂ ಇದೆ, ಒಂದು ವಿಧಾನವೂ ಕೂಡ ಅಲ್ಲಿದೆ. ದೊಡ್ಡವರು ನಮಗೆ ಆಶೀರ್ವಾದ ಮಾಡಬೇಕು, ನಾವು ನಮಗದನ್ನೊಂದು ವಿಧಿಯನ್ನಾಗಿ ಕಟ್ಟಳೆಯನ್ನಾಗಿ ತಿಳ್ಕೊಳ್ಬೇಕು ಅಂತ ಅದರ ಅರ್ಥ. ಇದು ಬನ್ನಂಜ ಗೋವಿಂದಾಚಾರ್ಯರು ಚೋದಯಾತ್ ಅನ್ನೋದಕ್ಕೆ ಹೇಳಿದ ಅರ್ಥ. ಅದನ್ನೇ ಈ ಧೀಮಹಿ ಅನ್ನೋದಕ್ಕೂ ಕೂಡ ನಾವು ತಿಳ್ಕೊಳ್ಬಹುದು. ಮತ್ತು ಧೀಮಹಿ ಅನ್ನೋದಕ್ಕೆ ಪ್ರತ್ಯೇಕವಾದಂತಹ ಧಾರಣೆ ಅನ್ನುವ ಒಂದು ಧಾತುವನ್ನು ಕೂಡ ಇಟ್ಕೊಂಡು ನಾನು ಅರ್ಥ ಹೇಳಿದ್ದೇನೆ. ಅದನ್ನು ಕೂಡ ವಿದ್ವಾಂಸರಾದವರೆಲ್ಲರೂ ಕೂಡ ಗಮನಿಸಬೇಕು. ಮುಂದೆ ಗಾಯತ್ರಿ ಶಿರೋಮಂತ್ರದಲ್ಲಿ ಓಂ ಅಂದ್ರೆ ಗುಣಪೂರ್ಣ ಅಂತ ಅರ್ಥ, ಆಪಹ ಅಂದ್ರೆ ನೀರಿನಲ್ಲಿ ಇರುವವನು ಅಂತ ಅರ್ಥ. ನಮಗೆ ಛಾಂದೋಗ್ಯ ಉಪನಿಷತ್ತು ಒಂದು ಕಡೆ ಅದನ್ನು ತಿಳಿಸಿರುವಂತೆ ವ್ಯಾಪ್ತತ್ವಾತ್ ಆಪ ಇತ್ಯುಕ್ತ, ಭಗವಂತ ಸರ್ವವ್ಯಾಪ್ತನಾದ್ರಿಂದ ಆತನಿಗೆ ಆಪಹ ಅಂತ ಹೆಸರಿದೆ. ಸರ್ವವ್ಯಾಪ್ತ ಅಂತ ಅರ್ಥ. ಮತ್ತೆ ಆಪಾಲನಾಥ್, ಚೆನ್ನಾಗಿ ಎಲ್ಲವನ್ನು ಪಾಲಿಸುವುದರಿಂದಲೂ ಆತ ಆಪ್ತನಾಗಿದ್ದಾನೆ. ಅದು ಕೂಡ ಬೇರೆ ಕಡೆ ಅರ್ಥ ಬಂದಿದೆ. ಆಪಹ ಜ್ಯೋತಿ, ಪ್ರಕಾಶ ಸ್ವರೂಪನಾಗಿದ್ದಾನೆ, ಜ್ಞಾನ ಸ್ವರೂಪನಾಗಿದ್ದಾನೆ. ರಸಃ, ತೈತ್ರಿಯ ಉಪನಿಷತ್ತು ಆತನನ್ನು ವರ್ಣಿಸುವಂತೆ ಆತ ರಸೋ ವೈಸಃ, ಆನಂದ ಸ್ವರೂಪನಾಗಿದ್ದಾನೆ. ಅಮೃತಂ, ನಾಶರಹಿತನಾಗಿದ್ದಾನೆ. ಬ್ರಹ್ಮ, ಗುಣಪೂರ್ಣನಾಗಿದ್ದಾನೆ. ಭೂಹು ಭುವಃ ಸ್ವಹ, ಆ ಹೆಸರಿನ 3 ಲೋಕಗಳಲ್ಲಿ ಆತ ನೆಲೆಸಿದ್ದಾನೆ. ಓಂ, ಕೊನೆಗೆ ಮತ್ತೊಂದು ಬಾರಿ ಓಂಕಾರ ಬಂದಿದೆ. ಆತ ಮೊದಲನೇ ಓಂಕಾರಕ್ಕೆ ಗುಣಪೂರ್ಣ ಅಂತ ಅರ್ಥ ಇಟ್ಕೊಂಡಿದ್ರೆ, ಮುಂದಿನ ಓಂಕಾರಕ್ಕೆ ನಾವು ಆತ ಸರ್ವ ರಕ್ಷಕ ಅನ್ನುವಂತ ಅರ್ಥವನ್ನ ಇಟ್ಕೊಂಡಿದ್ದೇವೆ.
ಈ ಒಂದು ಗಾಯತ್ರಿ ಶಿರೋಮಂತ್ರವನ್ನು ಕೂಡ ನಾವು ಆ ಕುಂಭಕಾವಸ್ಥೆಯಲ್ಲಿಯೇ ಪಠನ ಮಾಡಬೇಕು ಅಂತ ವಿಧಾನ ಇದೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಕಾಣಿಸಿದಂತಹ ಮತ್ತೊಂದು ಒಂದು ಒಂದು ಉದಾಹರಣೆ ಇದೆ. ಅದು ನನಗೆ ಆಕಸ್ಮಿಕವಾಗಿ ನೆನಪಿಗೆ ಬರುತ್ತದೆ. ಭೂಹು ಭುವಃ ಸ್ವಹಃ ಈ ಮೂರು ವ್ಯಾಹೃತಿಗಳಿಂದ ವರಾಹ, ನರಸಿಂಹ, ಕಪಿಲ ಎಂಬ ಮೂರು ರೂಪಗಳು ವಾಚ್ಯವಾಗಿವೆ. ವರಾಹ, ಸಿಂಹ, ಕಪಿಲಾಹ ತೇಷಾಂ ಭೂರಾದಿ ನಾಮಕಾಹ. ಭೂಹು ಎಂಬುದರಿಂದ ವರಾಹ, ಭುವಃ ಎಂಬುದರಿಂದ ನರಸಿಂಹ, ಸ್ವಹ ಎಂಬುದರಿಂದ ಕಪಿಲ ಎಂಬ ರೂಪಗಳು ವಾಚ್ಯವಾಗಿವೆ ಅಂತ ಒಂದು ಉಲ್ಲೇಖವೂ ಕೂಡ ನೆನಪಿಗೆ ಬಂತು. ಅದನ್ನು ಕೂಡ ಇಲ್ಲಿ ಉದ್ಧರಿಸಿದ್ದೇನೆ. ಇಲ್ಲಿಗೆ ಸಗರ್ಭ ಪ್ರಾಣಾಯಾಮದ ಅರ್ಥಾತ್ ಪ್ರಾಣಾಯಾಮದ ಒಂದು ಪ್ರಸಂಗದಲ್ಲಿ ಹೇಳಬೇಕಾದಂತಹ ಮಂತ್ರದ ಅರ್ಥಾನುಸಂಧಾನ ಸಮಾಪ್ತವಾಗಿದೆ. ಅಪೋ ಜ್ಯೋತಿರಸೋಮೃತಂ ಅನ್ನೋದನ್ನು ಕೂಡ ಕುಂಭಕ ಕಾಲದಲ್ಲೇ ಹೇಳಬೇಕು. ಆ ತಲೆ ಸುತ್ತಲೂ ಚಿಟಿಕೆ ಹಾಕೋದು ಮತ್ತು ನೀರು ಹಾಕೋದು ಇತ್ಯಾದಿಗಳನ್ನು ಮಾಡಬಾರದು ಅಂತ ಕೆಲವರು ಹಿರಿಯರಾದಂತಹ ವಿದ್ವಾಂಸರು ಮೊದಲಾದವರು ತಮ್ಮ ಪುಸ್ತಕಗಳಲ್ಲಿ ಅದನ್ನ ಬರೆದಿದ್ದಾರೆ. ಅಂಥದ್ದು ಮಾಡುವುದು ಕೆಲವರಲ್ಲಿ ರೂಢಿ ಇದೆ ಅಂತ ಕಾಣಿಸ್ತದೆ. ಹಾಗೆ ಮಾಡಬಾರದು. ಪ್ರಾಣಾಯಾಮವನ್ನ ಆ ಕುಂಭಕದ ಅವಸ್ಥೆಯಲ್ಲಿ ಮಾಡುವಾಗ ಓಂ ಅಪೋ ಜ್ಯೋತಿರಸೋಮೃತಂ ಬ್ರಹ್ಮಭೂರ್ಭುವ ಸ್ವರೋಂ ಅಲ್ಲಿಯವರೆಗೆ ಇದನ್ನು ಹೇಳಿ ಮುಕ್ತಾಯ ಮಾಡಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.